ಓಕೆ, ಹಲೋ ಸ್ಟೂಡೆಂಟ್ಸ್, ಗುಡ್ ಆಫ್ಟರ್ನೂನ್. ನಿನ್ನೆ ದಿನ ನಾನು ನಿಮಗೆ ಇತಿಹಾಸ ಒಂದು ವಿಷಯದಲ್ಲಿ ಅಥವಾ ಭಾರತದ ಇತಿಹಾಸದ ರಚನೆಗೆ ಬೇಕಾಗಿರ್ತಕ್ಕಂತಹ ಪ್ರಮುಖವಾದಂತಹ ಮೂಲಾಧಾರಗಳನ್ನ ಎರಡು ಭಾಗವಾಗಿ ವಿಂಗಡಣೆ ಮಾಡ್ತಾರೆ ಅಂತ ಹೇಳಿದ್ದೆ. ಒಂದನೇದು ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು ಅಂತ, ಎರಡನೇದು ಸಾಹಿತ್ಯಾಧಾರಗಳು ಅಂತ. ನಿನ್ನೆ ದಿನ ಕ್ಲಾಸಲ್ಲಿ ನಾವು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಮೂಲಾಧಾರಗಳು ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಂಡಿದ್ದೇವೆ. ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು ಅಂತ ಹೇಳಿದ್ರೆ ಪ್ರಾಚೀನ ಮಾನವನ ಜೀವನದ ಚಟುವಟಿಕೆಗಳ ಅವಶೇಷಗಳು ಅಂತ ಹೇಳಿದ್ರೆ. ಫಾರ್ ಎಕ್ಸಾಂಪಲ್, ನಾವು ಪ್ರಮುಖವಾಗಿ ನಾವು ನಿನ್ನೆ ಅಧ್ಯಯನ ಮಾಡಿದಂಥ ವಿಷಯಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಉತ್ಖನನಗಳು, ಸ್ಮಾರಕಗಳು, ನಾಣ್ಯಗಳು, ವರ್ಣಚಿತ್ರಗಳು ಮತ್ತು ಶಾಸನಗಳು ಅಂತ ಹೇಳಿದೆ. ಇವು ಭಾರತದ ಇತಿಹಾಸ ರಚನೆಗೆ ಬೇಕಾಗಿರ್ತಕ್ಕಂತಹ ಅತ್ಯಂತ ಪ್ರಮುಖವಾದಂತಹ ಒಂದು ಪುರಾತತ್ವ ಮೂಲಾಧಾರಗಳು ಅಂತ ಹೇಳಿದೆ. ಕೊನೆಯದಾಗಿ ನಾನು ಶಾಸನಗಳ ಬಗ್ಗೆ ಹೇಳಬೇಕಾದ್ರೆ ಇಮ್ಮಡಿ ಪುಲಕೇಶಿಯ ಒಂದು ಸಾಧನೆಗಳನ್ನು ತಿಳಿಸ್ತಕ್ಕಂತಹ ರವಿಕೀರ್ತಿಯ ಐಹೊಳೆಯ ಶಾಸನ ಇರ್ಬೋದು, ಮತ್ತೆ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ತಿಳಿಸ್ತಕ್ಕಂತಹ ಹರಿಸೇನನಿಂದ ರಚಿತವಾಗಿರ್ತಕ್ಕಂತಹ ಅಲಹಾಬಾದ್ ಸ್ತಂಭ ಶಾಸನ ಇರ್ಬೋದು. ಜೊತೆಗೆ ವೆರಿ ಇಂಪಾರ್ಟೆಂಟ್, ನಮ್ಮ ಕನ್ನಡದ ಮೊಟ್ಟ ಮೊದಲ ಶಾಸನವಾಗಿರ್ತಕ್ಕಂತಹ ಹಲ್ಮಿಡಿ ಶಾಸನ ಕಾಕುತ್ಸ ವರ್ಮನಿಂದ ರಚನೆಯಾಗಿದ್ದು, ಈ ಶಾಸನವು ನಮ್ಮ ಕನ್ನಡ ಅಂದಿನ ಕಾಲದಲ್ಲಿ ಸುಮಾರು 450ನೇ ಇಸ್ವಿಯಲ್ಲಿ ಇತ್ತು ಅಂತಕ್ಕಂತಹ ವಿಷಯವನ್ನ ನಮಗೆ ತಿಳಿಸ್ಕೊಡ್ಲಿಕ್ಕೆ ಸಾಕಷ್ಟು ಸಹಕಾರಿಯಾಗಿದೆ. ಕದಂಬರ ಆಳ್ವಿಕೆಯ ಬಗ್ಗೆ ಕೂಡ ನಮಗೆ ಹಲ್ಮಿಡಿ ಶಾಸನ ತಿಳಿಸ್ತಾ ಇದೆ. ಹಾಗಾಗಿ ಶಾಸನಗಳು ಹೆಚ್ಚು ಪ್ರಮಾಣಬದ್ಧವಾಗಿರ್ತಕ್ಕಂತಹ, ನಂಬಲು ಅರ್ಹವಾದಂತಹ ಮತ್ತು ನೇರವಾದಂತಹ ನಿಖರವಾದಂತಹ ದಾಖಲೆಗಳು ಅಂತ ಹೇಳಿ ಪರಿಗಣಿಸ್ತಾ ಇದ್ದೀವಿ ಅಂತ ಹೇಳಿ ಹಿಂದಿನ ತರಗತಿಯಲ್ಲಿ 5 ಅಂಕದ ಪ್ರಶ್ನೆಯಾಗಿರುವಂತಹ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾವು ಪ್ರಮುಖವಾಗಿ ತಿಳ್ಕೊಳ್ಳಿಕ್ಕೆ ಹೊರಟಂತಹ ವಿಷಯ ಯಾವುದಪ್ಪ ಅಂತ ಹೇಳಿದ್ರೆ, ಇತಿಹಾಸದ ರಚನೆಗೆ ಇರುವಂತಹ ಮೂಲಾಧಾರಗಳಲ್ಲಿ ಎರಡನೇ ಅಂಶವಾಗಿರ್ತಕ್ಕಂತಹ ಸಾಹಿತ್ಯ ಆಧಾರಗಳು ಅಂತ ನಾನು ತೋರಿಸ್ತಾ ಇದ್ದೀನಿ. ಸಾಹಿತ್ಯಾಧಾರಗಳು ಅಂತ. ಸಾಹಿತ್ಯಾಧಾರಗಳು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಮರದ ತೊಗಟೆಯ ಮೇಲೆ, ಮರದ ತೊಗಟೆ, ಈ ಮರದ ಮೇಲೆ ತೊಗಟೆ ಇರುತ್ತಲ್ಲ, ಅದನ್ನ ಸುಲಿದ್ಬಿಟ್ಟು ಅದ್ರ ಮೇಲೆ ಬರಿತಕ್ಕಂಥದ್ದು. ಆಗಿನ ಕಾಲದಲ್ಲಿ ಬರಿತಾ ಇದ್ರು. ಮರದ ತೊಗಟೆಗಳ ಮೇಲೆ ಮತ್ತೆ ತಾಳೆಗರಿ ಎಲೆಗಳ ಮೇಲೆ, ನೀವು ಕೆಲವೊಂದು ಫಿಲ್ಮ್ಗಳನ್ನ ನೋಡಿರ್ತೀರಾ, ಅದರಲ್ಲಿ ರಾಜ ಮಹಾರಾಜರ ಸನ್ನಿವೇಶ ಬಂತು ಅಂತ ಹೇಳಿದ್ರೆ ಕುದುರೆ ಮೇಲೆ ಒಬ್ಬ ರಾಯಭಾರಿ ಬಂದ್ಬಿಟ್ಟು, ಕುದುರೆ ಸವಾರಿ ಬಂದ್ಬಿಟ್ಟು ಅವನೇನ್ ಮಾಡ್ತಿರ್ತಾನೆ, ಪತ್ರ ತೋರಿಸ್ತಾ ಇರ್ತಾನೆ. ಕೆಲವೊಂದು ಬಟ್ಟೆಗಳಲ್ಲಿ ರೇಷ್ಮೆ ಬಟ್ಟೆಗಳು ಸುತ್ತ ಕಳಿಸಿರ್ತಾರೆ, ಕೆಲವೊಂದು ಓಲೆಗರಿಗಳು ಈ ತರ ಎಲೆಗಳನ್ನು ಸುತ್ತಿ ಕಟ್ಟಿ ಈ ತರದ ತಾಳೆ ಎಲೆಗಳನ್ನು ಜೋಡಿಸಿರ್ತಾರೆ. ಸೊ ಹಾಗಾಗಿ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ, ಮರದ ತೊಗಟೆಗಳ ಮೇಲೆ ಮತ್ತು ತಾಳೆ ಎಲೆಗಳ ಮೇಲೆ ಅವರು ಅಕ್ಷರಗಳನ್ನ ಬರಿತಾ ಇದ್ರು. ಕಾಲಾಂತರದಲ್ಲಿ ಸುಮಾರು ವರ್ಷಗಳು ಕಳೆದ ನಂತರ ಕಾಗದಗಳ ಮೇಲೆ ಒಂದು ಇತಿಹಾಸದ ವಿಷಯ ಅಥವಾ ವಿಷಯಗಳನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಇಂತಹ ಹಳೆಯ ಕಾಲದ ದಾಖಲೆಗಳನ್ನೇ ನಾವೇನ್ ಕರಿತಾ ಇದೀವಪ್ಪ ಅಂದ್ರೆ ಸಾಹಿತ್ಯ ಆಧಾರಗಳು ಅಂತ ಕರಿತಾ ಇದ್ದೀವಿ. ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಮರದ ತೊಗಟೆಗಳ ಮೇಲೆ ಮತ್ತೆ ಪ್ರಮುಖವಾಗಿ ತಾಳೆ ಎಲೆಯ ಮೇಲೆ ಕಾಲಾನಂತರದಲ್ಲಿ ಕಾಗದಗಳ ಮೇಲೆ ಬರೆದಂತಹ ಒಂದು ದಾಖಲೆಗಳನ್ನ ಅಥವಾ ಗ್ರಂಥಗಳನ್ನೇ ನಾವು ಸಾಹಿತ್ಯ ಆಧಾರಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಅಂದ್ರೆ ಬರೆದಂತಹ ಬರವಣಿಗೆ ರೂಪದಲ್ಲಿ ಇರೋದೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಸಾಹಿತ್ಯ ಆಧಾರಗಳು. ಕಾಗದದ ಮೇಲೆ ಇರ್ಬೋದು, ತಾಳೆ ಎಲೆ ಮೇಲೆ ಇರ್ಬೋದು, ಅಥವಾ ಮರದ ತೊಗಟೆಗಳ ಮೇಲೆ ಇರ್ಬೋದು, ಇವನ್ನೆಲ್ಲ ನಾವು ಸಾಹಿತ್ಯ ಆಧಾರಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಈ ಸಾಹಿತ್ಯ ಆಧಾರಗಳನ್ನ ಮತ್ತೆ 2 ಭಾಗವಾಗಿ ವಿಂಗಡಣೆ ಮಾಡ್ತಾ ಇದ್ದೀವಿ. ಒಂದು ದೇಶೀಯ ಸಾಹಿತ್ಯ ಅಂತ, ಇನ್ನೊಂದು ವಿದೇಶಿಯರ ಬರವಣಿಗೆಗಳು ಅಂತ. ಒನ್ಸ್ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿಯ ಸಾಹಿತ್ಯ ಅಂತ. ದೇಶೀಯ ಸಾಹಿತ್ಯ ಅಂದ್ರೆ ಭಾರತದ, ಅಂದ್ರೆ ನಮ್ಮ ದೇಶ ಭಾರತದ ಲೇಖಕರು, ಬರವಣಿಗೆಗಾರರು, ದೇಶೀಯ ಲೇಖಕರು ಬರೆದಂತಹ ಗ್ರಂಥಗಳನ್ನ, ಕೃತಿಗಳನ್ನ, ಬರವಣಿಗೆಗಳನ್ನ ನಾವು ದೇಶೀಯ ಸಾಹಿತ್ಯ ಅಂತ ಕರಿತಾ ಇದ್ದೀವಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಭಾರತದ ದೇಶದಲ್ಲಿ ಹುಟ್ಟಿ ಬೆಳೆದಂತಹ ಒಂದು ಲೇಖಕರು ಅಥವಾ ಬರವಣಿಗೆಗಾರರು ಬರಹಗಾರರು ಬರೆದಂತಹ ಬರವಣಿಗೆಗಳನ್ನ, ಗ್ರಂಥಗಳನ್ನ ನಾವು ದೇಶೀಯ ಸಾಹಿತ್ಯ ಅಂತ ಕರಿತಾ ಇದ್ದೀವಿ. ಮತ್ತೆ ಈ ದೇಶೀಯ ಸಾಹಿತ್ಯದಲ್ಲಿ 2 ಭಾಗ ಬರುತ್ತೆ. ಒಂದು ಧಾರ್ಮಿಕ ಸಾಹಿತ್ಯ ಅಂತ, ಇನ್ನೊಂದು ಲೌಕಿಕ ಸಾಹಿತ್ಯ ಅಂತ.
ಧಾರ್ಮಿಕ ಸಾಹಿತ್ಯ ಅಂತ ಹೇಳಿದ್ರೆ ಧರ್ಮ ಗ್ರಂಥಗಳು ಅಂತ ಹೇಳಿ ನೀವು ಕರೆಸ್ಕೋಬಹುದು. ಉದಾಹರಣೆಗೆ ನಾವು ಹಿಂದೂ ಧರ್ಮ ಅಂತ ತೆಗೆದುಕೊಂಡ್ರೆ ಇಲ್ಲಿ ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಹೇಳಿ ವೇದಗಳು, ಉಪನಿಷತ್ಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಅರಣ್ಯಗಳಲ್ಲಿ ವಾಸವಾಗಿದ್ಕೊಂಡು ಬರೀತಕ್ಕಂಥದ್ದು ಆಗಿನ ಕಾಲದಲ್ಲೆಲ್ಲ ಬರಿತಾ ಇದ್ರು. ಅರಣ್ಯಕಗಳು, ಪುರಾಣಗಳು, 18 ಪುರಾಣಗಳಿದಾವು ಅಂತ ಹೇಳ್ತಾರೆ. ಮತ್ಸ್ಯ ಪುರಾಣ, ಗರುಡ ಪುರಾಣ, ವಿಷ್ಣು ಪುರಾಣ, ಭಾಗವತ ಪುರಾಣ ಅಂತ ಹೇಳಿ ಕರಿತಾ ಹೋಗ್ತೀವಿ ನಾವು ಒಂದೊಂದೇ, ಗರುಡ ಪುರಾಣ ಅಂತ ಹೇಳ್ಬಿಟ್ಟು. ಸೊ ಹೀಗೆ 18 ಪುರಾಣಗಳು, ಮಹಾಕಾವ್ಯಗಳು. ಮಹಾಕಾವ್ಯಗಳು ಅಂತ ಹೇಳಿದ್ರೆ ರಾಮಾಯಣ ಮತ್ತು ಮಹಾಭಾರತ ಗ್ರಂಥಗಳನ್ನ ನಾವು ಮಹಾಕಾವ್ಯಗಳು ಅಂತ ಹೇಳಿ ಕರಿತೀವಿ. ಇವೆಲ್ಲ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಗ್ರಂಥಗಳಾಗಿದ್ದು ಇವೆಲ್ಲ ನಮ್ಮ ಹಿಂದೂ ಧರ್ಮದ ಪವಿತ್ರ ಒಂದು ಕೃತಿಗಳು ಅಥವಾ ಗ್ರಂಥಗಳು ಅಂತ ಹೇಳಿ ಕರೆಸ್ಕೊಳ್ತಾ ಇದೆ. ಇವನ್ನೆಲ್ಲ ನಮ್ಮ ದೇಶೀಯ ಲೇಖಕರು ಬರೆದಂತಹ ಒಂದು ಕೃತಿಗಳಾಗಿದ್ದಾವೆ ಅಂತ. ಜೊತೆಗೆ ಈ ಎಲ್ಲಾ ಗ್ರಂಥಗಳು, ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು ಮತ್ತೆ ಪ್ರಮುಖವಾಗಿ ಮಹಾಕಾವ್ಯಗಳು ಅಂದಿನ ಕಾಲದ ಸಮಾಜ, ಸಂಸ್ಕೃತಿ, ಧರ್ಮ ಮತ್ತೆ ಆಗಿನ ಕಾಲದ ಒಂದು ವ್ಯವಸ್ಥೆಯ ಬಗ್ಗೆ ಬೆಳಕನ್ನ ಚೆಲ್ಲುವಂತಹ ಕೆಲಸವನ್ನ ಮಾಡ್ತಾ ಇದ್ದಾವೆ. ಆಗಿನ ಕಾಲ ಹೇಗಿತ್ತು ಈಗ ನಮಗೆ ಗೊತ್ತಾಗ್ತಾ ಇದೆ. ಏನು ನಾವು ಎಕ್ಸಾಂಪಲ್ ಎಷ್ಟೊಂದು ಕೊಡ್ತಾ ಇರ್ತೀವಿ. ಗಂಡ ಹೆಂಡತಿ ಹೇಗಿರ್ಬೇಕಪ್ಪ ಅಂದ್ರೆ ರಾಮ ಸೀತೆ ಇದ್ದಂಗಿರ್ಬೇಕು, ಅಣ್ಣ ತಮ್ಮಂದ್ರು ಹೇಗಿರ್ಬೇಕು ಅಂದ್ರೆ ರಾಮ ಲಕ್ಷ್ಮಣರ ತರ ಇರ್ಬೇಕು ಅಂತ, ಸಹೋದರರು ಹೇಗಿರ್ಬೇಕು ಅವರು ಪಂಚ ಪಾಂಡವರ ತರ ಇರ್ಬೇಕು ಒಂದು ಫ್ಯಾಮಿಲಿ ಅಂತಕ್ಕಂಥದ್ದು ಅಂತ. ಸೊ ಇದನ್ನೆಲ್ಲ ನಾವು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀವಿ. ಸೊ ಇದೆಲ್ಲ ಹೇಗ್ ಗೊತ್ತಾಯ್ತು ನಮ್ಗೆ ಅಂತ ಹೇಳಿದ್ರೆ ಈ ಮಹಾಕಾವ್ಯಗಳಿಂದ ನಾವು ಓದ್ಕೊಂಡಿರ್ತಕ್ಕಂಥದ್ದು ಅಂತ. ಸೊ ಹಾಗಾಗಿ ಆ ಕಾಲದ ವಿಷಯಗಳನ್ನು ತಿಳಿಸ್ಲಿಕ್ಕೆ ಈ ಗ್ರಂಥಗಳು ನಮ್ಗೆ ಇತಿಹಾಸದಲ್ಲಿ ನಮಗೆ ಸಹಾಯವನ್ನ ಮಾಡ್ತಾ ಇದ್ದಾವೆ. ಬರೀ ಹಿಂದೂ ಧರ್ಮದ ಗ್ರಂಥಗಳೇ ಅಂತಿಲ್ಲ, ಜೊತೆಗೆ ಜೈನ ಧರ್ಮದ ಮತ್ತು ಬೌದ್ಧ ಧರ್ಮದ ಗ್ರಂಥಗಳು ಕೂಡ ನಮಗೆ ಸಾಕಷ್ಟು ಲಭ್ಯವಾಗಿವೆ. ಉದಾಹರಣೆಗೆ ಬೌದ್ಧ ಧರ್ಮದ ಗ್ರಂಥಗಳನ್ನು ತೆಗೆದುಕೊಂಡ್ರೆ ನಾವು ಜಾತಕ ತಿಲಕ ಜಾತಕ ಕಥೆಗಳು ಅಂತ ಹೇಳಿ ಕರಿತೀವಿ. ಜಾತಕ ತಿಲಕ ಅಲ್ಲ, ಜಾತಕ ಕಥೆಗಳು ಅಂತ ಕರಿತೀವಿ. ಇದು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ಕೃತಿಗಳು. ತ್ರಿಪಿಟಕಗಳು ಅಂತ ಹೇಳ್ಬಿಟ್ಟು ಬೌದ್ಧ ಧರ್ಮದ ಅತ್ಯಂತ ಪವಿತ್ರ ಗ್ರಂಥಗಳು ಅಂತ ಹೇಳಿ ಕರೆಸ್ಕೊಳ್ತಕ್ಕಂತಹ ತ್ರಿಪಿಟಕಗಳು ಅಂತ ಹೇಳಿ ಕರಿತೀವಿ. ಅದು ಕೂಡ ನಮ್ಗೆ ಒಂದು ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಭಾರತದ ಇತಿಹಾಸ ರಚನೆಗೆ ಸಹಾಯವನ್ನ ಮಾಡ್ತಾ ಇದೆ. ಅದೇ ರೀತಿ ಜೈನ ಧರ್ಮದ ಗ್ರಂಥಗಳು ಅಂತ ಹೇಳಿದ್ರೆ ಅಂಗ ಮತ್ತು ಉಪಾಂಗ ಅಂತ ಹೇಳಿ 2 ಭಾಗಗಳಿದಾವು. ಪವಿತ್ರ ಗ್ರಂಥಗಳು ಅಂಗ ಮತ್ತು ಉಪಾಂಗ ಅಂತ. ಸೊ ಇವೆಲ್ಲವೂ ಕೂಡ ನಮ್ಗೆ ಹಿಂದೂ ಧರ್ಮದ ಗ್ರಂಥಗಳು ಹಿಂದೂ ಧರ್ಮದ ಬಗ್ಗೆ, ಜೈನ ಧರ್ಮದ ಗ್ರಂಥಗಳು ಜೈನ ಧರ್ಮದ ಬಗ್ಗೆ ಮತ್ತು ತೀರ್ಥಂಕರರ ಬಗ್ಗೆ, ಬೌದ್ಧ ಧರ್ಮದ ಗ್ರಂಥಗಳು ಬುದ್ಧನ ಬಗ್ಗೆ ನಮ್ಗೆ ಅವನ ಜೀವನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಸಹಾಯವನ್ನ ಮಾಡ್ತಾ ಇದ್ದವು. ಸೊ ಇವೆಲ್ಲ ದೇಶೀಯ ಬರಹಗಾರರ ಅಥವಾ ಲೇಖಕರ ಒಂದು ಗ್ರಂಥಗಳಾಗಿದ್ದು ಭಾರತದ ಇತಿಹಾಸ ರಚನೆಗೆ ಸಾಕಷ್ಟು ಒಂದು ನಮ್ಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾವೆ ಅಂತ ಹೇಳ್ಬೋದು. ಆ ಕಾಲದಲ್ಲಿ ಪ್ರಸಿದ್ಧ ಒಂದು ಹಳೆ ಕಾಲದ ಒಂದು ಜೈನ ಕವಿಗಳು ಅಂತ ಹೇಳ್ಬಿಟ್ಟು ಪ್ರಮುಖವಾಗಿ ನಾವು ವಿದ್ಯಾನಂದಿ, ಗುಣಭದ್ರ, ಅಜಿತ ಸೇನಾಚಾರ್ಯ, ಪೂಜ್ಯಪಾದ, ಶಬ್ದಾವತಾರ ಅಂತಕ್ಕಂತಹ ಕೃತಿಯನ್ನ ಬರೀತಾರೆ. ಸೊ ಇವ್ರನ್ನೆಲ್ಲ ನಾವು ಆ ಕಾಲದ ಒಂದು ಪ್ರಮುಖ ಬರಹಗಾರರು ಅಂತ ಹೇಳಿ ಗುರುತಿಸ್ಕೊಂಡು ಅವರ ಕೃತಿಗಳು ನಮಗೆ ಓದ್ಲಿಕ್ಕೆ ಸಾಕಷ್ಟು ಲಭ್ಯವಾಗಿದ್ದವು. ಸೊ ಇವೆಲ್ಲ ದೇಶೀಯ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಒಂದು ಕೃತಿಗಳು. ಅದನ್ನ ಹೊರತುಪಡಿಸಿದ್ರೆ ಅವೆಲ್ಲ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಧಾರ್ಮಿಕ ಗ್ರಂಥಗಳು ಅಂತ ಹೇಳಿದೆ ನಾನು. ದೇಶೀಯ ಸಾಹಿತ್ಯದಲ್ಲಿ 2 ಭಾಗ, ಮತ್ತೆ ಒಂದು ಧಾರ್ಮಿಕ ಗ್ರಂಥಗಳು ಅಂತ, ಇನ್ನೊಂದು ಲೌಕಿಕ ಗ್ರಂಥಗಳು ಅಂತ. ಲೌಕಿಕ ಗ್ರಂಥಗಳಂದ್ರೆ ಏನಪ್ಪಾ ಅಂದ್ರೆ ಮಹಾನ್ ವೀರರ ಒಂದು ಜೀವನ ಚರಿತ್ರೆ ಇರ್ಬೋದು, ನಾಟಕಗಳು ಇರ್ಬೋದು, ಇತಿಹಾಸ ಇರ್ಬೋದು, ರಾಜಕೀಯ ಇರ್ಬೋದು, ವಿಜ್ಞಾನ ಇರ್ಬೋದು, ಗಣಿತ, ಆಯುರ್ವೇದ, ಸೊ ಯೋಗ, ಈ ತರದಂತಹ ವಿಷಯಗಳ ಬಗ್ಗೆ ಬರೆದಿದ್ರೆ ಅದನ್ನ ನಾವು ಲೌಕಿಕ ಗ್ರಂಥ ಅಂತ ಕರಿತೀವಿ. ಸೊ ಟಾಪಿಕ್ ಅರ್ಥ ಆಗ್ತಿದೆನಾ ನಿಮ್ಗೆ? ನಾನು ಇವತ್ತು ಟಾಪಿಕ್ ಮಾಡ್ತಾ ಇರೋದು ಭಾರತದ ಇತಿಹಾಸ ರಚನೆಗೆ ಅವಶ್ಯಕವಾಗಿರ್ತಕ್ಕಂತಹ ಆಧಾರಗಳಲ್ಲಿ ಸಾಹಿತ್ಯ ಆಧಾರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಹಿತ್ಯ ಆಧಾರಗಳು ಅಂತ ಹೇಳಿದ್ರೆ ಬುಕ್ಸ್ಗಳು ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಮರದ ತೊಗಟೆಯ ಮೇಲೆ, ತಾಳೆ ಎಲೆಯ ಮೇಲೆ, ಕಾಗದದ ಮೇಲೆ ಬರೆದಂತಹ ದಾಖಲೆಗಳನ್ನ ಅಥವಾ ಗ್ರಂಥಗಳನ್ನೇ ನಾವು ಇಲ್ಲಿ ಸಾಹಿತ್ಯ ಆಧಾರ ಅಂತ ಕರಿತಾ ಇದ್ದೀವಿ. ಈ ಸಾಹಿತ್ಯ ಆಧಾರಗಳಲ್ಲಿ ಮುಖ್ಯವಾಗಿ 2 ವಿಧ. ಒಂದೇದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿಯರ ಸಾಹಿತ್ಯ ಅಂತ. ವಿದೇಶಿಯರು ಬಂದಿರ್ತಾರಲ್ಲ ಬೇರೆ ಕಡೆಯಿಂದ, ಅವ್ರು ಬರ್ದಿರ್ತಕ್ಕಂಥದ್ದು ಅಂತ. ಅದರಲ್ಲಿ ಫಸ್ಟ್ ಒನ್ ನಾವು ದೇಶೀಯ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋಣ. ದೇಶೀಯ ಸಾಹಿತ್ಯದಲ್ಲಿ ಮತ್ತೆ 2 ವಿಧ. ಒಂದು ಧಾರ್ಮಿಕ ಗ್ರಂಥಗಳು ಅಂತ, ಧಾರ್ಮಿಕ ಸಾಹಿತ್ಯ ಅಂತ. ಇನ್ನೊಂದು ಲೌಕಿಕ ಸಾಹಿತ್ಯ ಅಂತ. ಒಂದು ಧಾರ್ಮಿಕ, ಇನ್ನೊಂದು ಲೌಕಿಕ.
ಧಾರ್ಮಿಕ ಅಂತ ಹೇಳಿದ್ರೆ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಧರ್ಮವನ್ನ ಆಧಾರವಾಗಿಟ್ಕೊಂಡು ಬರ್ದಿರ್ತಕ್ಕಂಥದ್ದು ಅಂತ. ಉದಾಹರಣೆಗೆ ಹಿಂದೂ ಧರ್ಮದಲ್ಲಾದ್ರೆ ಪುರಾಣಗಳು, ಉಪನಿಷತ್ಗಳು, ಬ್ರಾಹ್ಮಣಗಳು, ಅರಣ್ಯಕಗಳು, ಮಹಾಕಾವ್ಯಗಳು, ವೇದಗಳು ಅಂತ ಹೇಳಿದ್ರೆ, ಜೈನ ಧರ್ಮ ಬಂದ್ರೆ ಅಂಗ ಉಪಾಂಗ ಹೇಳಿದೆ, ಬೌದ್ಧ ಧರ್ಮ ಬಂದ್ರೆ ತ್ರಿಪಿಟಕ ಅಂತ ಹೇಳಿದೆ. ಸೊ ಇವೆಲ್ಲ ಧರ್ಮ ಗ್ರಂಥಗಳು ಆಯಿತು. ಈಗ ಲೌಕಿಕ ಗ್ರಂಥಗಳಲ್ಲಿ, ದೇಶೀಯ ಸಾಹಿತ್ಯದಲ್ಲಿ ಲೌಕಿಕ ಗ್ರಂಥದಲ್ಲಿ ಪ್ರಮುಖವಾಗಿ ನಾವು ಮಹಾನ್ ವೀರರ ಒಂದು ಜೀವನ ಚರಿತ್ರೆಗಳಿರ್ಬೋದು, ನೆಕ್ಸ್ಟು ಆ ಕಾಲದಲ್ಲಿ ಬರೆದಂತಹ ನಾಟಕಗಳಿರ್ಬೋದು, ರಾಜಕೀಯ ಇರ್ಬೋದು, ವಿಜ್ಞಾನ, ಗಣಿತ, ಮತ್ತೆ ಪ್ರಮುಖವಾಗಿ ಯೋಗ, ಸೊ ಈ ವಿಷಯಗಳ ಬಗ್ಗೆ ಅವು ಗಮನವನ್ನು ಹರಿಸಿದ್ರೆ ಅದನ್ನ ನಾವು ಲೌಕಿಕ ಗ್ರಂಥಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಅಂದ್ರೆ ಲೌಕಿಕ ಅಂತ ಹೇಳಿದ್ರೆ ಜನರಿಗೆ ಉಪಯೋಗವಾಗ್ತಕ್ಕಂತಹ ಒಂದು ಲೋಕೋಪಯೋಗಿ ಅಂತ ಹೇಳ್ತೀವಲ್ಲ, ಆದ ವರ್ಡನ್ನು ನಾವು ಬಳಸ್ಕೋಬಹುದು ಅಂತ ಅರ್ಥ. ಸೊ ಮೊದಲನೇದಾಗಿ ಪ್ರಮುಖವಾಗಿ ನಾವು ತಿಳ್ಕೊಬೇಕು ಅಂದ್ರೆ ನೋಡಿ, ಇವೆಲ್ಲ 1 ಮಾರ್ಕಿಗೆ ಹೊಂದಿಸಿ ಬರೆಯರಿಗೆ ಬರ್ತಕ್ಕಂತಹ ಕ್ವೆಶನ್ಗಳು. ಸೊ ನೀವು ನನ್ನ ಕ್ಲಾಸ್ ಮುಗಿದ್ಮೇಲೆ ಇದನ್ನ ಮತ್ತೆ ರಿಪೀಟ್ ಕೇಳಿಸ್ಕೊಂಡ್ಬಿಟ್ಟು ಇವನ್ನೆಲ್ಲ ನೀವು ಪಾಯಿಂಟ್ ವೈಸು ಮಾಡ್ತಾ ಹೋಗಿ, ನೋಟ್ಸ್ ಕೈಯಲ್ಲಿ ಇಟ್ಕೊಂಡಿದ್ರೆ ಬರಿತಾ ಹೋಗಿ. ಸೊ ಫಸ್ಟ್ ಒನ್ ಅಶ್ವಘೋಷ ಅಂತ. ಅಶ್ವಘೋಷ ಅಂತಕ್ಕಂಥವನು ಬುದ್ಧ ಚರಿತ ಎನ್ನುವಂತಹ ಕೃತಿಯನ್ನ ಬರೆದಿದ್ದಾನೆ. ಬುದ್ಧನ ಜೀವನವನ್ನ ತಿಳಿಸ್ಲಿಕ್ಕೆ, ಅಧ್ಯಯನ ಮಾಡ್ಲಿಕ್ಕೆ ನಮ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇದೆ ಅಶ್ವಘೋಷನ ಬುದ್ಧ ಚರಿತ. ತುಂಬಾ ಸರಿ ರಿಪೀಟ್ ಆಗಿರೋ ಕ್ವೆಶನ್ನು. ನೆಕ್ಸ್ಟ್ ಬಾಣಭಟ್ಟ. ಬಾಣಭಟ್ಟ ಇವನು ಹರ್ಷವರ್ಧನನ ಆಸ್ಥಾನ ಕವಿಯಾಗಿದ್ದ ಹರ್ಷಚರಿತ ಎಂಬ ಕೃತಿಯನ್ನ ಬರೆದಿದ್ದಾನೆ ಬಾಣಭಟ್ಟ. ಬಾಣಭಟ್ಟನ ಹರ್ಷಚರಿತ ಕೃತಿಯಿಂದನೇ ನಾವು ವರ್ಧನರ ಅತ್ಯಂತ ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ ಹರ್ಷವರ್ಧನನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಮಾಹಿತಿಯನ್ನು ನಮ್ಗೆ ಅದು ನೀಡ್ತಾ ಇದೆ. ನೆಕ್ಸ್ಟ್ ಒನ್ ಚಾಂದ್ ಬರ್ದಾಯಿ ಅಂತ. ಚಾಂದ್ ಬರ್ದಾಯಿ ಭಾರತೀಯ ಪ್ರಮುಖ ಒಂದು ಲೇಖಕ ಆಗಿದ್ದು, ಅವನು ಪೃಥ್ವಿರಾಜ್ ರಾಸೋ ಎನ್ನುವಂತಹ ಕೃತಿಯನ್ನ ಬರೆದಿದ್ದಾರೆ. ಪೃಥ್ವಿರಾಜ್ ರಾಸೋ ಎನ್ನುವಂಥದ್ದು ಭಾರತವನ್ನ ಒಂದು ದೆಹಲಿ ಸುಲ್ತಾನರಿಗಿಂತ ಮೊದಲಿಗೆ ಆಳ್ವಿಕೆ ಮಾಡಿರ್ತಕ್ಕಂತಹ ಅಜ್ಮೀರದ ನಾಯಕನಾಗಿದ್ದಂತಹ 3ನೇ ಪೃಥ್ವಿರಾಜ್ ಚೌಹಾಣನ ಜೀವನ ಚರಿತ್ರೆಯನ್ನ ಒಳಗೊಂಡಂತಹ ಒಂದು ಕೃತಿ. ಹೇಗೆ ಅವನು ಮಹಮ್ಮದ್ ಗೋರಿಯನ್ನ ಸೋಲಿಸಿದ ಮತ್ತು ಮಹಮ್ಮದ್ ಗೋರಿಯಿಂದ ಸತ್ತೋದ, ಅದು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ನಮ್ಗೆ. ನೆಕ್ಸ್ಟ್ ಒನ್ ಬಿಲ್ಹಣ ಅಂತ. ಕಾಶ್ಮೀರದ ಕವಿ ಬಿಲ್ಹಣ ಅಂತ. ವಿಕ್ರಮಾಂಕ ದೇವ ಚರಿತ. ಕಾಶ್ಮೀರದ ಕವಿ ಬಿಲ್ಹಣ 6ನೇ ವಿಕ್ರಮಾದಿತ್ಯನ, ಕಲ್ಯಾಣಿ ಚಾಲುಕ್ಯರ ಅರಸನಾಗಿರ್ತಕ್ಕಂತಹ 6ನೇ ವಿಕ್ರಮಾದಿತ್ಯನ ಜೀವನವನ್ನ ಕುರಿತಂತಹ ಒಂದು ಕೃತಿಯನ್ನ ಬರೆದಿದ್ದಾನೆ, ಅದೇ ವಿಕ್ರಮಾಂಕ ದೇವಚರಿತ ಅಂತ. ನೆಕ್ಸ್ಟ್ ಒನ್ ಕಲ್ಹಣ. ಈ ಕ್ವಶನ್ ಒಂದ್ಸರಿ ಬಂದಿತ್ತು, ತುಂಬಾ ಜನ ಕನ್ಫ್ಯೂಷನ್ ಆದ್ರು. ಕಲ್ಹಣ ಅಂದ್ರೆ ಏನಂತ ಅವ್ರಿಗೆ ಅರ್ಥನೇ ಆಗಿಲ್ಲ. ಕಲ್ಹಣ ಅಂದ್ರೆ ಒಬ್ಬ ಕವಿಯ ಹೆಸರು. ಕಲ್ಹಣ ಅಂತಕ್ಕಂಥವನು ರಾಜತರಂಗಿಣಿ ಎನ್ನುವ ಕೃತಿಯನ್ನ ಬರೆದಿದ್ದಾನೆ. ಹೊಂದಿಸಿ ಬರೀರಿಗೆ ಬಂದಿತ್ತಿದು ಕಲ್ಹಣ ರಾಜತರಂಗಿಣಿ. ಸೊ ಇದು ಒಂದು ಐತಿಹಾಸಿಕ ಕೃತಿಯಾಗಿದ್ದು ನಮ್ಗೆ ಭಾರತದ ಒಂದು 12ನೇ ಶತಮಾನದಲ್ಲೇನೋ ಬರೆಯಲ್ಪಟ್ಟಂಥದ್ದು. 11, 12 ಲಿಟಲ್ ಬಿಟ್ ಕನ್ಫ್ಯೂಷನ್, ಸಾರಿ. ಸೊ ಕಲ್ಹಣ ತನಗಿಂತ ಪೂರ್ವದಲ್ಲಿ ಇದ್ದಂತಹ ಹಲವಾರು ರಾಜವಂಶಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾನೆ. ಹಾಗಾಗಿ ಕಲ್ಹಣನ ರಾಜತರಂಗಿಣಿ ನಮಗೆ ಪ್ರಮುಖವಾದಂತಹ ಕೃತಿ ಅಂತ ಹೇಳಿ ಕರಿತೀವಿ. ಈಗ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪೊಯೆಟ್ ಬಗ್ಗೆ ನಾನು ಹೇಳಬೇಕು. ಯಾರಪ್ಪ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೆಸರು ಅಂತ ಹೇಳಿದ್ರೆ ಕಾಳಿದಾಸ. ನೀವೆಲ್ಲ ಮೂವಿ ನೋಡಿರ್ತೀರ, ಕವಿರತ್ನ ಕಾಳಿದಾಸ ಅಂತ ರಾಜ್ಕುಮಾರ್ದು. ಸೊ ಆ ಕಾಳಿದಾಸ ಅಂದ ತಕ್ಷಣನೇ ನಮಗೆ ನೆನಪಾಗ್ತಕ್ಕಂಥದ್ದು ಅಭಿಜ್ಞಾನ ಶಾಕುಂತಲೆ. ಶಾಕುಂತಲೆಯ ನಾಟಕವನ್ನ ಬರೆದವರು ಯಾರು ಅಂತ ಹೇಳಿದ್ರೆ ಕಾಳಿದಾಸ. ಶಾಕುಂತಲೆ ಬಗ್ಗೆ ನೀವು ಸಾಕಷ್ಟು ನೋಡಿರ್ತೀರ ಫಿಲ್ಮ್ಗಳಲ್ಲೆಲ್ಲ. ಸೊ ಕಾಳಿದಾಸ ತುಂಬಾ ಕೃತಿಗಳನ್ನ, ಮಹಾಕಾವ್ಯಗಳನ್ನ, ಗೀತ ಕಾವ್ಯಗಳನ್ನ ಅವರು ರಚನೆ ಮಾಡಿದ್ದಾರೆ. ಆದ್ರೆ ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಶಾಕುಂತಲೆ. 2 ಮಾರ್ಕ್ಸ್ಗೆ ಗ್ಯಾರಂಟಿ ಕ್ವೆಶನ್ನು. ಕಾಳಿದಾಸನ ಕೃತಿಗಳನ್ನ ಹೆಸರಿಸಿ ಅಂತ ಹೇಳಿ ಕೇಳ್ತಾರೆ. ಸೊ ಹಾಗಾಗಿ ಕಾಳಿದಾಸ, ಶಾಕುಂತಲೆ, ರಘುವಂಶ, ವಿಕ್ರಮೋರ್ವಶೀಯ, ಋತು ಸಂಹಾರ, ಮೇಘದೂತ, ಮಾಳವಿಕಾಗ್ನ ಮಿತ್ರ, ಹೀಗೆ ಹಲವಾರು ನಾಟಕ, ಗೀತಕಾವ್ಯ ಮತ್ತು ಮಹಾಕಾವ್ಯಗಳನ್ನ ಅವರು ರಚನೆ ಮಾಡಿದ್ದಾರೆ. ಸೊ ಇವನ್ನೆಲ್ಲ ನೀವು ಬರ್ಕೊಳ್ಳಿ. ಯಾವ ಹೇಳಿದೆ ನಾನು? ಶಾಕುಂತಲೆ, ವಿಕ್ರಮೋರ್ವಶೀಯ, ಋತು ಸಂಹಾರ, ಮೇಘದೂತ ಮತ್ತೆ ಮಾಳವಿಕಾಗ್ನ ಮಿತ್ರ ಅಂತ. ಸೊ ಇನ್ನು ಕೆಲವೊಂದು ಗ್ರಂಥಗಳು ಅವ್ರದ್ದೆಲ್ಲ ನೀವು ಬರ್ಕೋಬೇಕು. 2 ಮಾರ್ಕ್ಸ್ ಈ ಕ್ವೆಶನ್ ಬಂದೇ ಬರುತ್ತೆ. ಸೊ ನೋಟ್ ಡೌನ್.
ಇನ್ನ ವಿಶಾಖದತ್ತ ಅಂತಕ್ಕಂತಹ ಕವಿ, ವಿಶಾಖದತ್ತ ಇವನು ಗುಪ್ತರ ಕಾಲದಲ್ಲಿ ಇದ್ದಂತಹ ಒಂದು ಪ್ರಮುಖ ಕವಿ ಅಂತ ಹೇಳಿ ಗುರುತಿಸ್ಕೊಳ್ತಾ ಇದ್ದಾನೆ. ವಿಶಾಖದತ್ತ ಅಂತ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಅಂತ ಹೇಳ್ಬಿಟ್ಟು ಗುಪ್ತರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮತ್ತೆ ಮೌರ್ಯರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಮಾಹಿತಿಯನ್ನ ಇವೆರಡು ಗ್ರಂಥಗಳು ನಮಗೆ ನೀಡ್ತಾ ಇದೆ. ಅದರಲ್ಲಿ ಎಸ್ಪೆಷಲಿ ಮುದ್ರಾ ರಾಕ್ಷಸ ನಮಗೆ ಮೌರ್ಯರ ಇತಿಹಾಸವನ್ನ ತಿಳ್ಕೊಳ್ಳಿಕ್ಕೆ ಸಹಾಯವನ್ನ ಮಾಡ್ತಾ ಇದೆ ಅಂತ. ವೆರಿ ಇಂಪಾರ್ಟೆಂಟ್, ಕೌಟಿಲ್ಯ 1 ಮಾರ್ಕಿಗೆ ಈ ಕ್ವೆಶನ್ ಬಂದೇ ಬರುತ್ತೆ. ಕೌಟಿಲ್ಯ ಅರ್ಥಶಾಸ್ತ್ರ ನೋಡಿ, ನಾವೆಲ್ಲ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕೇಳಿದ ತಕ್ಷಣ ನಾವು ಹೇಳ್ಬಿಡ್ತೀವಿ ಆಡಮ್ ಸ್ಮಿತ್ ಅಂತ ಹೇಳ್ಬಿಟ್ಟು. ನೋಡಿ, ನಮ್ಮ ಭಾರತದಲ್ಲಿ ಮೌರ್ಯರ ಕಾಲದಲ್ಲಿಯೇ ಒಂದು ಕೌಟಿಲ್ಯ ಅಥವಾ ವಿಷ್ಣು ಶರ್ಮ ಅಥವಾ ಚಾಣಕ್ಯ ಅಂತಕ್ಕಂತಹ ಮಹಾನ್ ಗುರುಗಳು ಇದ್ರು. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಚಂದ್ರಗುಪ್ತ ಮೌರ್ಯನಿಗೆ ಸಹಾಯವನ್ನು ಮಾಡಿದ್ರು. ಇವರು ಅರ್ಥಶಾಸ್ತ್ರವನ್ನ ಬರೆದಿದ್ರು. ಆದ್ರೆ ನಮ್ಗೆ ಇದು ಸಿಕ್ಕಿರ್ಲಿಲ್ಲ. 1909ರಲ್ಲಿ ಶ್ಯಾಮಾಶಾಸ್ತ್ರಿಗಳು ಅಂತಕ್ಕಂಥವ್ರು ಮೈಸೂರಿನ ಗ್ರಂಥಾಲಯದ ಕ್ಯೂರೇಟರ್ಗೆ ಸಿಕ್ಬಿಟ್ಟು ಆಮೇಲೆ ಅದನ್ನ ಅಚ್ಚು ಹಾಕಿಸ್ಲಾಯ್ತು. ಅಲ್ಲಿವರೆಗೂ ನಮ್ಗೆ ಗೊತ್ತಿರ್ಲಿಲ್ಲ. ಸೊ ಹೀಗೆ ಹಲವಾರು ಗ್ರಂಥಗಳು ನಮ್ಗೆ ಭಾರತದ ಇತಿಹಾಸವನ್ನ ರಚನೆ ಮಾಡುವಲ್ಲಿ ಸಹಕಾರಿಯಾಗ್ತಾ ಇದಾವು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್, ಪಾಣಿನಿ ಅಂತ ಮಹಾಭಾಷ್ಯವನ್ನ ಬರೆದಿದ್ದಾರೆ. ಪಾಣಿನಿಯ ಅಷ್ಟಾಧ್ಯಾಯಿ ಅಂತ ಕೂಡ ನಾವು ಓದಿದೀನಿ. ಇನ್ನ ಪತಂಜಲಿ, ನಾವೆಲ್ಲ ಈಗ ಇಡೀ ಪ್ರಪಂಚವೇ ಈಗ ಯೋಗ ಕಡೆಗೆ ಮೊರೆ ಹೋಗ್ಬಿಟ್ಟಿದೆ. ಸೊ ಯೋಗದಿಂದ ನಾವು ಉತ್ತಮ ಆರೋಗ್ಯ, ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಪ್ರಮುಖವಾಗಿ ಬೇಕು ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡು ಯೋಗದ ಕಡೆಗೆ ಒಲವನ್ನ ತೋರಿಸ್ತಾ ಇದ್ದಾರೆ. ಇಂತಹ ಯೋಗವನ್ನ ಪ್ರಪಂಚಕ್ಕೆ ಕಾಣಿಕೆಯಾಗಿ ನೀಡಿದವರು ಯಾರಪ್ಪ ಅಂದ್ರೆ ನಮ್ಮ ಭಾರತೀಯರು, ಅಂದ್ರೆ ನಾವು. ಸೊ ಪತಂಜಲಿ ಅಂತಕ್ಕಂಥವ್ರು ಯೋಗವನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ರು. ಆದ್ರೆ ಅಷ್ಟೊಂದು ಪಾಪ್ಯುಲರ್ ಆಗಿರ್ಲಿಲ್ಲ. ಯಾವಾಗ ಫಾರಿನರ್ಸ್ ಅದನ್ನ ತುಂಬಾ ಪಾಪ್ಯುಲರ್ ಮಾಡಕ್ ಶುರು ಮಾಡೋದು, ಅದನ್ನ ಬಳಸಕ್ ಶುರು ಮಾಡಿದ್ರು 2015 ಜೂನ್ 21ನೇ ತಾರೀಕಿನಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಹೇಳ್ಬಿಟ್ಟು ನಾವು ಆಚರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಈಗಲೂ ಕೂಡ ಪ್ರತಿ ವರ್ಷ ಜೂನ್ 21 ನಾವು ಅಂತಾರಾಷ್ಟ್ರೀಯ ಯೋಗ ದಿನ, ಯಾಕೆಂದ್ರೆ ಅವತ್ತು ಅತ್ಯಂತ ದೀರ್ಘ ಹಗಲು ಇರುವಂತಹ ದಿನ, ಬೇಗ ಕತ್ಲಾಗಲ್ಲ ಅವತ್ತು. ಸೊ ಈ ಕಾರಣದಿಂದ ಕೂಡ ಬಹುಶಃ ಇದನ್ನ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಸೊ ಯೋಗವನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ಅಥವಾ ಭಾರತದ ಇತಿಹಾಸ ರಚನೆ ಮಾಡಲಿಕ್ಕೆ ನಮ್ಗೆ ಪತಂಜಲಿಯ ಯೋಗಶಾಸ್ತ್ರ ಕೂಡ ಸಹಾಯವನ್ನ ಮಾಡ್ತಾ ಇದೆ. ಇನ್ನ ವಿಜ್ಞಾನ ಮತ್ತು ಗಣಿತದ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಮಹಾನ್ ಗಣಿತಜ್ಞರು ಮತ್ತೆ ವಿಜ್ಞಾನಿಗಳು ಇದ್ರು. ಯಾರಪ್ಪ ಅವರು ಅಂತ ಹೇಳಿದ್ರೆ ಆರ್ಯಭಟ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಮ್ಮ ದೇಶದ ಮೊಟ್ಟ ಮೊದಲ ಕೃತಕ ಉಪಗ್ರಹಕ್ಕೆ ನಾವು 1975ರಲ್ಲಿ ಉಡಾವಣೆಯಾದಂತಹ ಒಂದು ಉಪಗ್ರಹಕ್ಕೆ ಆರ್ಯಭಟ ಅಂತ ಹೇಳಿ ಹೆಸರನ್ನ ಕೊಟ್ಟಿದ್ದು. ಸೊ ಆರ್ಯಭಟ ಅಂತಕ್ಕಂಥವ್ರು ಪ್ರಮುಖವಾಗಿ ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತ ಅಂತಕ್ಕಂತಹ 2 ಪ್ರಮುಖ ಕೃತಿಗಳನ್ನ ಅವರು ಬರೆದಿದ್ದಾರೆ. ಆ ಕಾಲದಲ್ಲಿ ಇವರು ಗ್ರಹಗಳ ಚಲನೆಯ ಬಗ್ಗೆ ಅದೆಲ್ಲ ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ರು. ಇನ್ನ ಚರಕ ಸಂಹಿತೆ ಎನ್ನುವಂತಹ ಗ್ರಂಥವನ್ನ ಬರೆದಿದ್ದಾರೆ. ಇವರು ನಮ್ಮ ಪುರಾತನ ಅಥವಾ ಪ್ರಾಚೀನ ಕಾಲದ ಪ್ರಮುಖವಾಗಿರ್ತಕ್ಕಂತಹ ವೈದ್ಯರು ಅಂತ ಹೇಳಿ ಕರೆಸ್ಕೊಳ್ತಾ ಇದ್ರು. ಕುಶಾನರ ಕಾಲದಲ್ಲಿ ಈ ಚರಕ ಅಂತಕ್ಕಂತಹ ಪ್ರಮುಖ ವ್ಯಕ್ತಿ ಇದ್ದ. ಚರಕ ಸಂಹಿತೆ. ನೆಕ್ಸ್ಟ್ ಸುಶ್ರುತ ಪ್ರಸಿದ್ಧ ಒಂದು ವೈದ್ಯನಾಗಿದ್ದ. ಸೊ ಹಲವಾರು ಒಂದು ಟ್ರೀಟ್ಮೆಂಟ್ಗಳ ಬಗ್ಗೆ, ಒಂದು ಮೆಡಿಸಿನ್ಸ್, ಔಷಧಿಗಳ ಬಗ್ಗೆ ಗ್ರಂಥವನ್ನ ಬರೆದಿದ್ರು. ಯಾವ ಕಾಯಿಲೆಗೆ ಯಾವ ರೀತಿಯ ಸೊಪ್ಪು ಮದ್ದುಗಳನ್ನ ಬಳಸ್ಕೋಬೇಕು ಅನ್ನೋದನ್ನ ಬರೆದಿದ್ರು. ನೋಡಿ, ಆ ಕಾಲದಲ್ಲಿ ಇವರು ಏನ್ ಹೇಳ್ತಾರೆ, ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರಂತೆ, ಶಸ್ತ್ರಚಿಕಿತ್ಸೆ ಬಗ್ಗೆ ತಿಳ್ಕೊಂಡಿದ್ರಂತೆ. ಆ ಥರದ್ದೆಲ್ಲ ಇವ್ರು ಬರೆದಿದ್ದಾರೆ ಅಂತ. ಸೊ ಹೀಗೆ ನಮ್ಮ ಭಾರತದ ಇತಿಹಾಸ ರಚನೆಗೆ ಈ ನಮ್ಮ ದೇಶೀಯ ಒಂದು ಸಾಹಿತ್ಯಕಾರರು, ಬರವಣಿಗೆಗಾರರು ಅಥವಾ ಲೇಖಕರು ಒಂದು ಪ್ರಮುಖವಾದಂತಹ ಕೊಡುಗೆಗಳನ್ನ ನೀಡಿದ್ದಾರೆ. ಇದಿಷ್ಟು ದೇಶೀಯ ಸಾಹಿತ್ಯ ಆಯಿತು. ನಮ್ಮ ದೇಶದ ಕವಿಗಳು ಬರೆದಂತಹ ಕೃತಿಗಳನ್ನ ನಾವು ದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಈಗ ಕಮ್ ಟು ದಿ ಸೆಕೆಂಡ್ ಪಾಯಿಂಟ್. ನಾವೀಗ ಸೆಕೆಂಡ್ ಪಾಯಿಂಟ್ ಕಡೆ ಗಮನ ಹರಿಸೋಣ. ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್. ನಾನು ಇದುವರೆಗೂ ಹೇಳಿರ್ತಕ್ಕಂತಹ ದೇಶೀಯ ಸಾಹಿತ್ಯ ಇದೆಯಲ್ಲ, ಇದು ನಿಮ್ಗೆ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಅತ್ಯಂತ ಪ್ರಮುಖವಾಗಿ ಇರ್ತಕ್ಕಂತಹ ಟಾಪಿಕ್ ಯಾವುದು? ದೇಶೀಯ ಸಾಹಿತ್ಯ. ಈಗ ನಾನು ಹೇಳಿರ್ತಕ್ಕಂತಹ ವಿದೇಶಿಯ ಬರವಣಿಗೆಗಳು 5 ಅಂಕದ ಪ್ರಶ್ನೆಗಳಾಗಿವೆ. ಇದು
5 marks ಕ್ವೆಶನ್ ಬಂದೇ ಬರುತ್ತೆ ಈ ಟಾಪಿಕ್ ಅಲ್ಲಿ. 5 ಅಂಕಕ್ಕೆ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ನೀಟಾಗಿ ನೀವು ಕೇಳಿಸ್ಕೊಳ್ಳಿ. ಸೊ ವಿದೇಶಿಯರ ಬರವಣಿಗೆಗಳು, ನಿಮ್ಗಾಗ್ಲೇ ನಾನು ಹೇಳಿದೆ ಭಾರತವು ಅತ್ಯಂತ ಶ್ರೀಮಂತವಾದ ದೇಶವಾಗಿತ್ತು. ಇದು ಅನೇಕ ಸಂಪತ್ತು, ಭೂ ಸಂಪತ್ತು ಇರ್ಬೋದು, ಅಥವಾ ಬೌದ್ಧಿಕ ಸಂಪತ್ತು ಇರ್ಬೋದು, ಅಥವಾ ನಿಜವಾದ ಸಂಪತ್ತೇ ಇರ್ಬೋದು, ಖನಿಜಗಳು ಆ ಥರದ್ದಿರ್ಬೋದು, ಅಥವಾ ಮುತ್ತು ರತ್ನಗಳು. ಈಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಬೀದಿಗಳಲ್ಲಿ ಮುತ್ತು ರತ್ನವನ್ನ ನಡು ಬೀದಿಯಲ್ಲಿ ಮಾರ್ತಾ ಇದ್ರು ಮಾರ್ಕೆಟ್ಗಳಲ್ಲಿ ಅಂತ ಹೇಳಿದೆ. ಇವಾಗ ಒಂದ್ ಸ್ವಲ್ಪ ಚಿನ್ನನ ಮನೇಲಿ ಇಡೋದೇ ಕಷ್ಟ ಆಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಅಷ್ಟೊಂದು ಶ್ರೀಮಂತವಾಗಿತ್ತು ಅಂತ ಒಂದು ಎಕ್ಸಾಂಪಲ್. ಭಾರತ ಎಲ್ಲಾ ದೃಷ್ಟಿಯಿಂದನೂ ಸಂಪದ್ಭರಿತವಾದ ರಾಷ್ಟ್ರವಾಗಿತ್ತು. ಒಂದು ಭೂ ಸಂಪತ್ತು, ಇನ್ನೊಂದು ಬೌದ್ಧಿಕ ಸಂಪತ್ತು, ಇನ್ನೊಂದು ಸಂಪತ್ತು, ಸೊ ವೆಲ್ತ್, ತತ್ವಜ್ಞಾನದ ಸಾಧನೆಗಳು ಎಲ್ಲ ವಿದೇಶಿಯ ವ್ಯಕ್ತಿಗಳನ್ನ ಭಾರತದೆಡೆಗೆ ಆಕರ್ಷಣೆಯಾಗುವಂತೆ ಮಾಡ್ತು. ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಬಂದ್ರು. ಕೆಲವೊಬ್ರು ಪ್ರವಾಸಕ್ಕೋಸ್ಕರ ಬಂದ್ರು, ಕೆಲವೊಬ್ರು ದಾಳಿ ಮಾಡಕ್ಕೋಸ್ಕರ ಬಂದ್ರು, ಕೆಲವೊಬ್ರು ಧರ್ಮವನ್ನ ಪ್ರಚಾರ ಮಾಡಕ್ಕೋಸ್ಕರ ಬಂದ್ರು, ಕೆಲವೊಬ್ರು ರಾಜ್ಯ ಸ್ಥಾಪನೆಗೋಸ್ಕರ ಬಂದ್ರು, ಕೆಲವೊಬ್ರು ಸಂಪತ್ತನ್ನ ಲೂಟಿ ಮಾಡೋಕ್ಕೋಸ್ಕರ ಬಂದ್ರು, ಕೆಲವೊಬ್ರು ಶಿಕ್ಷಣದ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಬಂದ್ರು, ಕೆಲವೊಬ್ರು ಪರಿಚಯ ಮಾಡ್ಕೊಡಕ್ ಬಂದ್ರು. ಹೀಗೆ ಬೇರೆ ಬೇರೆ ಕಾರಣಗಳಿಂದ ಭಾರತವು ಒಂದು ಆಕರ್ಷಣೀಯ ಕೇಂದ್ರವಾಗಿದ್ದು ಅನೇಕ ವಿದೇಶಿಯರು ಭಾರತಕ್ಕೆ ಬರ್ತಾ ಹೋದ್ರು. ವ್ಯಾಪಾರಿಗಳು ಬಂದ್ರು ವ್ಯಾಪಾರ ಮಾಡೋದಕ್ಕೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಸಾಂಬಾರು ಪದಾರ್ಥಗಳು ತುಂಬಾ ಪ್ರಸಿದ್ಧಿಯನ್ನ ಹೊಂದಿದ್ವು, ಹಾಗಾಗಿ ವ್ಯಾಪಾರಿಗಳು ಬಂದ್ರು. ವಿದ್ಯಾರ್ಥಿಗಳು ಬಂದ್ರು. ಯಾವುದಕ್ಕೋಸ್ಕರ ಬಂದ್ರು ವಿದ್ಯಾರ್ಥಿಗಳು? ಜ್ಞಾನಾರ್ಜನೆಗೋಸ್ಕರ. ನಾನು ಹೇಳಿದೆ, ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಇರ್ತಕ್ಕಂತಹ ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿತ್ತು. ಪ್ರಪಂಚದ ಯಾವುದೇ ರಾಷ್ಟ್ರಗಳಲ್ಲೂ ಪ್ರಾರಂಭದಲ್ಲಿ ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾಗಿರಲಿಲ್ಲ. ನಮ್ಮ ದೇಶಕ್ಕೆ ಅದು ಹಿರಿಮೆ ಸಲ್ಲಬೇಕು. ಯಾಕೆಂದ್ರೆ ನಳಂದ, ವಿಕ್ರಮಶಿಲಾ, ಓದಂತಪುರಿ, ಕಂಚಿ, ಉಜ್ಜಯಿನಿ, ಹೀಗೆ ಹಲವಾರು ಪ್ರಮುಖವಾದಂತಹ ವಿದ್ಯಾ ಕೇಂದ್ರಗಳು, ತಕ್ಷಶಿಲೆ ಇವನ್. ಸೊ ಇವೆಲ್ಲವೂ ವಿದೇಶಿಯ ವಿದ್ಯಾರ್ಥಿಗಳನ್ನ ತನ್ನೆಡೆಗೆ ಆಕರ್ಷಣೆ ಮಾಡ್ಕೊಂಡಿತ್ತು ಅಂತ. ಸೊ ಯಾತ್ರಿಕರು ಬಂದ್ರು. ಯಾವುದಕ್ಕೋಸ್ಕರ? ಪ್ರವಾಸಕ್ಕೋಸ್ಕರ. ಆಕ್ರಮಣಕಾರರು ನಮ್ಮ ದೇಶದ ಸಂಪತ್ತನ್ನ ಲೂಟಿ ಮಾಡೋಕ್ಕೋಸ್ಕರ ಬಂದ್ರು. ಹೀಗೆ ಬಂದಂತಹ ಜನರು ಈಗ ಪ್ರವಾಸಕ್ಕೋಸ್ಕರ ಬಂದವರು, ವ್ಯಾಪಾರಕ್ಕೋಸ್ಕರ ಬಂದವರು, ವಿದ್ಯಾರ್ಥಿಗಳಾಗಿ ಬಂದವರು, ಆಕ್ರಮಣವನ್ನ ಮಾಡ್ಲಿಕ್ಕೆ ಬಂದಂತವರು. ಸೊ ಇವರೆಲ್ಲ ತಮ್ಮ ಅನುಭವಗಳನ್ನ, ತಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ, ತಮ್ಮ ಅನಿಸಿಕೆಗಳನ್ನ ಇವನ್ನೆಲ್ಲ ಒಂದು ಗ್ರಂಥಗಳಲ್ಲಿ ದಾಖಲೆಯ ರೂಪದಲ್ಲಿ ಬರೆದಿಟ್ರು. ಅವರ ಅಭಿಪ್ರಾಯ, ಅವರ ಒಪಿನಿಯನ್ಸ್ ಇರ್ಬೋದು, ಅಥವಾ ಅವ್ರದ್ದು ಎಕ್ಸ್ಪೀರಿಯನ್ಸ್ ಅಂದ್ರೆ ಅವರು ಏನಿಲ್ಲಿ ಅನ್ಕೊಂಡಿದ್ರೋ ಅದನ್ನೆಲ್ಲ ಸಿಕ್ತೋ ಇಲ್ವೋ ಅದ್ರ ಬಗ್ಗೆನೂ ಕೂಡ, ಅವರ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ಕೂಡ ಅವ್ರು ಬರೆದ್ರು. ಹಾಗಾಗಿ ಇದನ್ನ ನಾವು ಅವರ ಪ್ರಮುಖ ದಾಖಲೆಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಕೆಲವೊಂದು ಗುಣದೋಷಗಳು ಇದ್ದೇ ಇರುತ್ತೆ. ಈಗ ನಮ್ಮ ಆಸ್ಥಾನದಲ್ಲಿರ್ತಕ್ಕಂತಹ ಕವಿಗಳು ರಾಜನ ಬಗ್ಗೆ ಬರಿಬೇಕಾದ್ರೆ ಆ ರಾಜ ಸರಿ ಇಲ್ಲದೆ ಇದ್ರೂ ಹೊಗಳಿ ಬರಿಬೇಕಾಗುತ್ತೆ. ಸರಿ ಇದ್ದವ್ರನ್ನ ಸರಿ ಅಂತ ಬರೆಯೋದು ದೊಡ್ಡ ವಿಷಯ ಅಲ್ಲ, ಸರಿ ಇಲ್ಲದೆ ಇದ್ದವ್ರನ್ನು ಕೂಡ ಸರಿ ಅಂತ ಬರೆಯೋದು ಸ್ವಲ್ಪ ಕಷ್ಟ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಯಾವ್ದಪ್ಪ ಅಂತ ಹೇಳಿದ್ರೆ, ಹರ್ಷವರ್ಧನನ ಆಸ್ಥಾನದ ಕವಿಯಾಗಿರ್ತಕ್ಕಂತಹ ಬಾಣಭಟ್ಟ ಇಮ್ಮಡಿ ಪುಲಕೇಶಿಯೊಂದಿಗೆ ಯುದ್ಧದಲ್ಲಿ ಹರ್ಷವರ್ಧನ ಗೆದ್ದ ಅಂತ ಬರೀತಾನೆ. ಇಮ್ಮಡಿ ಪುಲಕೇಶಿಯ ಆಸ್ಥಾನದ ಕವಿ ರವಿಕೀರ್ತಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ನಡುವಿನ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿನೇ ಗೆದ್ದ ಅಂತ ಬರೀತಾನೆ. ಸೊ ಹಂಗಾರೆ ಗೆದ್ದಿದ್ಯಾರು? ಅವನು ಹರ್ಷವರ್ಧನ ಗೆದ್ದ ಅಂತಾನೆ, ಇವನು ಇಮ್ಮಡಿ ಪುಲಕೇಶಿ ಅಂತ ಗೆದ್ದಿದ್ದಾನೆ ಅಂತ ಬರೀತಾನೆ. ಆದ್ರೆ ಇದನ್ನ ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡಿದ್ಯಾರಪ್ಪ ಅಂತ ಹೇಳಿದ್ರೆ ವಿದೇಶಿಯ ಯಾತ್ರಿಕ. ಯಾರಪ್ಪ ಅವರು ಅಂದ್ರೆ ಹ್ಯೂಯನ್ ಸಾಂಗ್ ಅಂತ. ಹ್ಯೂಯನ್ ಸಾಂಗ್ ನೀವು ಕೇಳಿರ್ತೀರ ಹೆಸರು. ಹ್ಯೂಯನ್ ಸಾಂಗ್ ಅವನು ಮೆನ್ಷನ್ ಮಾಡ್ತಾನೆ ತನ್ನ ಸಿಯುಕಿ ಗ್ರಂಥದಲ್ಲಿ, ಹರ್ಷವರ್ಧನನ್ನ ಇಮ್ಮಡಿ ಪುಲಕೇಶಿಯು ಸೋಲಿಸಿದನು ಅಂತ. ಸೊ ಹಾಗಾಗಿ ವಿದೇಶಿಯ ಬರವಣಿಗೆಗಳು ಕೂಡ ನಮಗೆ ಭಾರತದ ಇತಿಹಾಸವನ್ನ ಒಂದು ರಚನೆ ಮಾಡುವಲ್ಲಿ ಪ್ರಮುಖವಾದ ಮಾಹಿತಿಯನ್ನ ನೀಡ್ತಾ ಇದಾವು ಅಂತ ಹೇಳ್ಬೋದು. ಹಾಗಂತ ಎಲ್ಲಾ ಮಾಹಿತಿಗಳು ನಿಖರವಾಗಿದಾವು ಅಂತ ಅಲ್ಲ, ಆದ್ರೆ ಮೋಸ್ಟ್ ಆಫ್ ಆಲ್ ಅತ್ಯಂತ ಮುಖ್ಯವಾದಂತಹ ಮಾಹಿತಿಯನ್ನ ನೀಡ್ತಕ್ಕಂತಹ ವಿದೇಶಿಯ ಬರವಣಿಗೆಗಳು ನಮಗೆ ದೊರಕಿವೆ ಅಂತ ಹೇಳ್ಬೋದು. ಈಗ ಯಾರ ಬಗ್ಗೆ ಹೇಳಿ, ಮೆಗಸ್ತನೀಸ್ ಅಂತ ಬರ್ತಾನೆ, ಗ್ರೀಕ್ ರಾಯಭಾರಿ. ಅವನು ಬರಿತಾನೆ, ನಾನು ಓದಿದ್ದು, ನನ್ನ ಬುಕ್ಕಲ್ಲಿ ಓದಿದ್ದು, ಏನ್ ಬರಿತಾನಪ್ಪ ಅಂತ ಹೇಳಿದ್ರೆ, ಕಿವಿಗಳು ನೆಲವನ್ನ ಮುಟ್ಟುವಂತಿದ್ದವು, 7 ವರ್ಷದ ತಾಯಿಂದಿರು ಇದ್ದರು ಅಂತ. ಅವು ನಂಬಿಕೆಗೆ ಸ್ವಲ್ಪ ಊಹೆ ಮಾಡಕ್ ಸಾಧ್ಯ ಇಲ್ಲ. ಅದನ್ನ ಈಸಿ, ಕಿವಿಗಳು ನೆಲ ಮುಟ್ಟಕ್ ಸಾಧ್ಯನಾ? 7 ವರ್ಷದ ಮಗು ತಾಯಿ ಆಗಿರ್ಲಿಕ್ಕೆ ಸಾಧ್ಯನಾ? ಇರ್ಬೋದು. ಯಾಕೆಂದ್ರೆ ಈಗ ಪ್ರಪಂಚದಲ್ಲಿ
ಅತ್ಯಂತ ಚಿಕ್ಕ ತಾಯಿ ಅಂತೇಳಿ 5 ವರ್ಷದ ಮಗುನೋ 6 ವರ್ಷದ ಮಗುನೋ ಇದೆ. ಅದೇ ಮಗು ಆ ಮಗುಗೆ ಇನ್ನೊಂದು ಮಗು ಆಗಿರುವಂತ ಎಕ್ಸಾಂಪಲ್ಸ್ ಇದಾವೆ. ಸೊ ಯಾವ ಸೆನ್ಸಲ್ಲಿ ಅವ್ರು ಬರೆದ್ರು ಅಂತ ಗೊತ್ತಿಲ್ಲ. ಸೊ ಕೆಲವೊಂದನ್ನ ನಂಬಕ್ ಆಗಲ್ಲ, ಆದ್ರೆ ಕೆಲವೊಂದನ್ನ ನಂಬಲಿಕ್ಕೆ ನಮಗೆ ಸಾಕಷ್ಟು ಸಹಾಯವನ್ನ ಮಾಡ್ತಾ ಇದ್ದವು. ಹಾಗಾಗಿ ವಿದೇಶಿಯ ಬರವಣಿಗೆಗಳು ಕೂಡ ಭಾರತದ ಇತಿಹಾಸ ರಚನೆಗೆ, ಭಾರತದ ಸಂಸ್ಕೃತಿ, ರಾಜಕೀಯ, ಸಾಮಾಜಿಕ, ಆರ್ಥಿಕ, ಕಲೆ, ವಾಸ್ತುಶಿಲ್ಪ ಹೀಗೆ ಹಲವಾರು ವಿಷಯಗಳು ತಿಳ್ಕೊಳ್ಳಿಕ್ಕೆ ಸಹಾಯವನ್ನ ಮಾಡ್ತಾ ಇದ್ದವು. ಸೊ 1 by 1 ನೀವು ಬರಿತಾ ಹೋಗ್ಬೇಕು. ನಾನು ಹೇಳಿದ್ದು ಬ್ರೀಫ್ ಇನ್ಫಾರ್ಮೇಶನ್ ನೀವು ಫಸ್ಟ್ ಬರ್ಕೋಬೇಕು. ಭಾರತ ಏನು ಭೂಮಿ, ಸಂಪತ್ತು, ಬೌದ್ಧಿಕ ಜ್ಞಾನದಿಂದ ಆಕರ್ಷಿತರಾಗಿ ಅನೇಕ ವ್ಯಾಪಾರಿಗಳು, ವಿದ್ಯಾರ್ಥಿಗಳು, ಯಾತ್ರಿಕರು, ಆಕ್ರಮಣಕಾರರು ಭಾರತಕ್ಕೆ ಬಂದರು. ಹೀಗೆ ಬಂದಂತಹ ಒಂದು ವಿದೇಶಿಯರು ತಮ್ಮ ಅನುಭವಗಳನ್ನ, ತಮ್ಮ ಅಭಿಪ್ರಾಯಗಳನ್ನ ಗ್ರಂಥಗಳಲ್ಲಿ ದಾಖಲಿಸಿದರು. ಈ ದಾಖಲೆಗಳನ್ನೇ ನಾವು ವಿದೇಶಿಯ ಬರವಣಿಗೆಗಳು ಎಂದು ಕರಿತಾ ಇದ್ದೀವಿ. ಹಾಗಿದ್ರೆ ಯಾವ ಯಾವ ವಿದೇಶಿಯರು ಏನೇನು ಬರೆದಿದ್ದಾರೆ, ಏನೇನು ಗಮನವನ್ನ ಹರಿಸಿದ್ದಾರೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಯಾರು ಬಂದಿದ್ದು, ಯಾರ್ಯಾರು ಬಂದಿದ್ದು ಅನ್ನೋದಕ್ಕಿಂತ ನಾವು ನಮಗೆ ಲಭ್ಯವಾಗಿರ್ತಕ್ಕಂತಹ ಗ್ರಂಥಗಳನ್ನೇ ಆರ್ಡರ್ ವೈಸ್ ಬರ್ಕೊಳ್ಳೋಣ. ಸೊ ಗ್ರೀಕ್ ಬರಹಗಾರರು ಏನ್ ಹೇಳ್ತಾ ಇದ್ದಾರೆ? ಸೊ ಗ್ರೀಕರು ಅದರಲ್ಲಿ ಮೆಗಸ್ತನೀಸ್ ಅಂತ ಬರಿತಾ ಇದ್ದೀರಾ? ಗ್ರೀಕ್ ಬರಹಗಾರರಲ್ಲಿ ಪ್ರಮುಖನಾಗಿ ಮೆಗಸ್ತನೀಸ್ ಅಂತ, ಗ್ರೀಕ್ ಬರಹಗಾರರಲ್ಲಿ ಪ್ರಮುಖವಾಗಿ ಮೆಗಸ್ತನೀಸ್ ಅಂತ ಹೇಳ್ಬಿಟ್ಟು, ಇವನು ಗ್ರೀಕರ ಜನರಲ್ ಆಗಿರ್ತಕ್ಕಂತಹ ಸೆಲ್ಯೂಕಸ್ ನಿಕೆಟರ್ನ ರಾಯಭಾರಿ ಆಗಿರ್ತಾನೆ. ಇವನು ಚಂದ್ರಗುಪ್ತ ಮೌರ್ಯನೊಂದಿಗೆ ಸ್ನೇಹ ಸಂಬಂಧದ ಪ್ರತೀಕವಾಗಿ ಸೆಲ್ಯೂಕಸ್ ನಿಕೆಟರ್ ತನ್ನ ರಾಯಭಾರಿಯಾಗಿರ್ತಕ್ಕಂತಹ ಮೆಗಸ್ತನಿಸನನ್ನ ಮೌರ್ಯ ಸಾಮ್ರಾಜ್ಯದ ಅರಸನಾಗಿದ್ದಂತಹ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಡ್ತಾನೆ. ಆಗ ಮೆಗಸ್ತನಿಸ್ ಸುಮಾರು ವರ್ಷಗಳ ಕಾಲ ಮೌರ್ಯರ ಅರಸ ಚಂದ್ರಗುಪ್ತನ ಅರಮನೆಯಲ್ಲಿ ಇದ್ಕೊಂಡು ಮೌರ್ಯ ಸಾಮ್ರಾಜ್ಯದ ಆಡಳಿತ, ರಾಜನ ಜೀವನ, ಅಂದಿನ ಸಮಾಜ, ರಾಜಕೀಯ ಹೇಗಿತ್ತು ಅನ್ನೋ ವಿಷಯವನ್ನ ತನ್ನ ಗ್ರಂಥದಲ್ಲಿ ಬರಿತಾ ಹೋಗ್ತಾನೆ. ನಾನು ಜಸ್ಟ್ ಹೇಳಿದೆ ಮೆಗಸ್ತನೀಸ್ ಕೆಲವೊಂದು ತಪ್ಪುಗಳನ್ನು ಬರೆದಿದ್ದ ಅಂತ, ಕಿವಿ ಉದ್ದವಾಗಿದ್ವು, 7 ವರ್ಷ ತಾಯಂದ್ರಿದ್ರು ಅಂತ ಹೇಳ್ಬಿಟ್ಟು. ಸೊ ಕೆಲವೊಂದು ನಂಬಲಿಕ್ಕೆ ಅರ್ಹ, ಕೆಲವೊಂದು ನಂಬಲಿಕ್ಕೆ ಅರ್ಹವಲ್ಲ ಅಂತ ಹೇಳ್ಬೋದು. ಆದ್ರೂ ಕೂಡ ಮೆಗಸ್ತನೀಸ್ ಚಂದ್ರಗುಪ್ತ ಮೌರ್ಯ ಮೆಗಸ್ತನೀಸ್ ಪ್ರಮುಖವಾಗಿ ಏನಿರ್ತಾನಪ್ಪ ಅಂತ ಹೇಳಿದ್ರೆ, ಕೇಳಿಸ್ಕೊಳ್ತಾ ಇದ್ದೀರಾ? ಚಂದ್ರಗುಪ್ತ ಮೌರ್ಯನ ಸ್ವತಃ ತಾನೇ ಯುದ್ಧದಲ್ಲಿ ಸೈನ್ಯವನ್ನ ಮುನ್ನಡೆಸ್ತಾ ಇದ್ದ. ಅವನ ಸೈನ್ಯ ತುಂಬಾ ದೊಡ್ಡದಾಗಿತ್ತು, ಬೃಹದಾಕಾರವಾಗಿತ್ತು ಅಂತಕ್ಕಂಥ ಅಂಶವನ್ನ, ಕಾಲ್ದಳ, ಗಜದಳ, ಅಶ್ವದಳ ಹೀಗೆ ಹಲವಾರು ದಳಗಳನ್ನ ಹೊಂದಿತ್ತು ಅನ್ನೋ ಅಂಶವನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಸೊ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಾವು ಗ್ರೀಕ್ ರಾಯಭಾರಿ ಮೆಗಸ್ತನಿಸ್ತನ ಬಗ್ಗೆ ಓದ್ಬೇಕು. ಸೊ ವೆರಿ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವೆಶ್ಚನ್. ಮೆಗಸ್ತನಿಸ್ತನ ಕೃತಿ ಯಾವುದು ಅಂತ ಕೇಳ್ತಾರೆ. ಸೊ ಇಂಡಿಕಾ, ಮೆಗಸ್ತನೀಸ್ ಇಂಡಿಕಾ ಎಂಬ ಕೃತಿಯನ್ನ ಬರೆದಿದ್ದಾನೆ. 1 ಮಾರ್ಕ್ ಇನ್ ಕ್ವೆಶ್ಚನ್, ಮೆಗಸ್ತನೀಸ್. ಸೊ ಮೌರ್ಯರ ಕಾಲದ ಆಡಳಿತದ ಬಗ್ಗೆ ತಿಳ್ಕೋಬೇಕು, ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ನಾವು ಮೆಗಸ್ತನೀಸನ ಇಂಡಿಕಾ ಕೃತಿಯನ್ನ ಓದ್ಬೇಕು ಅಂತ. ಇನ್ನ ನೆಕ್ಸ್ಟ್ ಒನ್, ಇನ್ನೊಬ್ಬ ಒಂದು ಗ್ರೀಕ್ ಬರಹಗಾರ ಯಾರಪ್ಪ ಅಂದ್ರೆ ಟಾಲೆಮಿ. ಸೆಕೆಂಡ್ ಒನ್ ಟಾಲೆಮಿ ಅಂತ ಗ್ರೀಕ್ನ ಮತ್ತೊಬ್ಬ ಬರಹಗಾರನಾಗಿದ್ದು ಟಾಲೆಮಿ ಜಿಯಾಗ್ರಫಿ ಎನ್ನುವ ಗ್ರಂಥವನ್ನ ಬರಿತಾನೆ. ಇವನು ಭಾರತದ ವ್ಯಾಪಾರ ವಾಣಿಜ್ಯ ಸಂಬಂಧಗಳು, ಗ್ರೀಕ್ ಮತ್ತು ಭಾರತದ ನಡುವೆ ಇದ್ದಂತಹ ವ್ಯಾಪಾರ ವಾಣಿಜ್ಯ ಸಂಬಂಧಗಳ ಬಗ್ಗೆ, ಅಂದ್ರೆ ಯಾವ್ಯಾವ ವಸ್ತುಗಳನ್ನ ಇವ್ರಿಗೆ ಮಾರಾಟ ಮಾಡ್ತಾ ಇದ್ರು, ಅವು ಯಾರು ತರಿಸ್ಕೊಳ್ತಿದ್ರು, ಸೊ ವ್ಯಾಪಾರ ಚಟುವಟಿಕೆ, ಟ್ರೇಡ್ ಅಂಡ್ ಕಾಮರ್ಸ್ ಪರ್ಪಸ್. ಸೊ ಆ ವಿಷಯವನ್ನು ತಿಳ್ಕೊಬೇಕು ಅಂದ್ರೆ ನಾವು ಯಾರು ಟಾಲೆಮಿಯ ಜಿಯಾಗ್ರಫಿ ಎಂಬ ಕೃತಿಯನ್ನ ಓದ್ಬೇಕು. ಇನ್ನ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಗ್ರೀಕ್ ಅನಾಮಿಕ. ಸೊ ಗ್ರೀಕ್ ಅನಾಮಿಕ ಯಾರು ಅಂತ ಗೊತ್ತಿಲ್ಲ. ಸೊ ಅನಾಮಿಕ ಅನ್ನೋನ್ ಪರ್ಸನ್, ಗ್ರೀಕ್ ಅನಾಮಿಕ ಯಾರು ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಅನಾಮಿಕ, ಗೊತ್ತಿಲ್ದಿರೋ ಜನಕ್ಕೆ ಅನಾಮಿಕ ಅಂತ ಹೇಳಿ ಪದವನ್ನ ಬಳಸ್ತೀವಿ. ಆದ್ರೆ ಗ್ರೀಕ್ ಬರಹದಲ್ಲಿ ಸಿಕ್ಕಿರೋದ್ರಿಂದ ನಾವು ಗ್ರೀಕ್ ಅನಾಮಿಕ ಅಂತ ಹೆಸರನ್ನ ಕೊಟ್ಕೊಳ್ತಾ ಇದ್ದೀವಿ. ಗ್ರೀಕ್ ಅನಾಮಿಕ ಏನ್ ಮಾಡಿದಾನೆ, ಒಂದು ಭಾರತದ ಸಮುದ್ರ ಮಾರ್ಗಗಳ ಮೂಲಕವಾಗಿ ನಡೀತಕ್ಕಂತಹ ವ್ಯಾಪಾರ, ಕಡಲ ತೀರದ ನಗರಗಳು, ಸಮುದ್ರದ ವ್ಯಾಪಾರಗಳ ಬಗ್ಗೆ ಅವನು ಬರಿತಾ ಹೋಗ್ತಾನೆ. ಆ ಕೃತಿಯ ಹೆಸರು
ದಿ ಪೆರಿಪ್ಲಿಸ್ ಆಫ್ ಎರಿಥ್ರಿಯನ್ ಸಿ ಅಂತ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅಂತಕ್ಕಂತಹ ಕೃತಿಯನ್ನ ಬರೀತಾನೆ. ಇದರಲ್ಲಿ ಪ್ರಮುಖವಾಗಿ ಒಂದು ಭಾರತದ ರಾಜರು ಮತ್ತು ಅವರ ಉತ್ಪಾದನೆಗಳು, ಕಡಲ ತೀರದ ನಗರಗಳ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಇದೆ. ಸೊ ಇದಿಷ್ಟು ಗ್ರೀಕ್ ಬರಹಗಾರರು ಭಾರತದ ಇತಿಹಾಸ ರಚನೆಗೆ ಲಭ್ಯವಾಗ್ತಕ್ಕಂತಹ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಇವು ಮೂರಾಯ್ತು. ಯಾರ್ಯಾರು ಹೇಳಿದೆ ನಾನು ಗ್ರೀಕ್ ಬರಹಗಾರರಲ್ಲಿ? ಮೆಗಸ್ತನೀಸ್, ಟಾಲೆಮಿ ಮತ್ತು ಗ್ರೀಕ್ ಅನಾಮಿಕ, ಈ ಮೂರು ಆಯ್ತಾ. ಈಗ ನಾವು ಇನ್ನೊಬ್ರು ಬರಹಗಾರರ ಬಗ್ಗೆ ತಿಳ್ಕೊಳ್ಳೋಣ. ಯಾರಪ್ಪ ಅಂದ್ರೆ ರೋಮ್. ಸೆಕೆಂಡ್ ಒನ್ ಪಾಯಿಂಟ್, ಇದರ ಪಾಯಿಂಟ್ ವೈಸ್ ಬರೀರಿ, ನಿಮ್ಗೂ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಸೊ ರೋಮ್ ಬರಹಗಾರರು. ಸೊ ರೋಮ್ ಅಂದ ತಕ್ಷಣ ನೀವು ಲಾಸ್ಟ್ ಇಯರ್ ಕೂಡ ಓದಿರಾ. ಯಾರಪ್ಪ ಅದು ಅಂತ ಹೇಳಿದ್ರೆ ಪ್ಲಿನಿ ಅಂತ. ರೋಮ್ನ ಪ್ರಮುಖ ಇತಿಹಾಸಕಾರ ಅಥವಾ ಬರಹಗಾರ ಅಂತ ಹೇಳಿದ್ರೆ ಪ್ಲಿನಿ ಅಂತ ಹೇಳ್ಬಿಟ್ಟು. ಸೊ ಪ್ಲಿನಿ ಎನ್ನುವವನು ಪ್ರಮುಖವಾಗಿ ನ್ಯಾಚುರಲ್ ಹಿಸ್ಟೋರಿಯಾ, ಪ್ಲಿನಿ ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಕೃತಿಯನ್ನ ಬರೆದಿದ್ದಾನೆ. ಇದು ಭಾರತ ಮತ್ತು ರೋಮ್ ಸಾಮ್ರಾಜ್ಯಗಳ ನಡುವೆ ಇದ್ದಂತಹ ಸಂಬಂಧದ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡ್ತಾ ಇದೆ. ಸೊ ರೋಮನ್ ಇತಿಹಾಸಕಾರ ಪ್ಲಿನಿಯ ಬಗ್ಗೆ ನಾವೀಗ ತಿಳ್ಕೊಂಡ್ವಿ. ನ್ಯಾಚುರಲ್ ಹಿಸ್ಟೋರಿಯಾ ಎನ್ನುವ ಕೃತಿ ಯಾವುದ್ರ ಬಗ್ಗೆ? ಭಾರತ ಮತ್ತು ರೋಮ್ ಸಾಮ್ರಾಜ್ಯದ ನಡುವೆ ಇದ್ದಂತಹ ವ್ಯಾಪಾರ ವಾಣಿಜ್ಯ ಸಂಬಂಧದ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡ್ತಾ ಇದೆ. ಸೊ ಎರಡು ಬರಹಗಾರರು ಆಯ್ತು, ಒಂದು ಗ್ರೀಕ್ ಆಯ್ತು, ಒಂದು ರೋಮ್ ಆಯ್ತು. ಇನ್ನು ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಚೀನಾದ ಯಾತ್ರಿಕರು. ಚೀನಾ. ಸೊ ಚೀನಾ ನಮ್ಮ ನೈಬರಿಂಗ್ ಕಂಟ್ರಿ, ಒನ್ ಆಫ್ ದಿ. ಸೊ ಚೀನಾ ದೇಶದಿಂದ ಹಲವಾರು ಯಾತ್ರಿಕರು ಭಾರತಕ್ಕೆ ಬಂದರು. ಸೊ ಪ್ರಮುಖ ಉದ್ದೇಶ ಏನಿತ್ತಪ್ಪ ಭಾರತಕ್ಕೆ ಬರ್ಲಿಕ್ಕೆ ಚೀನಿ ಯಾತ್ರಿಕರದು ಅಂತ ಹೇಳಿದ್ರೆ, ಅವರು ಬುದ್ಧ ಹುಟ್ಟಿದಂತಹ ಸ್ಥಳವನ್ನ ನೋಡ್ಬೇಕು, ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚಾಗಿ ಅವ್ರು ಬಂದಿದ್ದು. ಸೊ ಫಸ್ಟ್ ಬಂದನ್ ಯಾರಪ್ಪ ಅಂತ ಹೇಳಿದ್ರೆ ಪಾಹಿಯಾನ ಅಂತ. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನಮಗೆ ಪಾಹಿಯಾನ. ಪಾಹಿಯಾನ ನಮ್ಗೆ ಮಿನಿಮಮ್ 4 ಮಾರ್ಕ್ಸ್ ಕ್ವಶನಿಗೆ ಬೇಕು. ಯಾಕೆ ಅಂತ ಹೇಳಿದ್ರೆ ಪಾಹಿಯಾನ ಭಾರತಕ್ಕೆ ಯಾವಾಗ ಬಂದ? ಕಾಲಾನುಕ್ರಮಕ್ಕೆ 1 ಮಾರ್ಕ್ ಕ್ವೆಶನ್. ಸಾಮಾನ್ಯ ಶಕ 399. ಸೊ 4 ನೆನ್ಪಿಟ್ಕೊಳ್ಳಿ, 400 ಅಥವಾ 390 ಮತ್ತೆ ನೆನ್ಪಿಟ್ಕೊಳ್ಳಿ. ಸೊ ಪಾಹಿಯಾನ ಭಾರತಕ್ಕೆ ಬಂದಿದ್ದು ಕಾಲಾನುಕ್ರಮಕ್ಕೆ ಬರುತ್ತೆ. ಸಾಶ 399 ಅಥವಾ 400 ಅಂತ ಹೇಳ್ಬಿಟ್ಟು. ಸೆಕೆಂಡ್ ಪಾಯಿಂಟ್, ಪಾಹಿಯಾನ ಯಾರು ಅಂತ ಕೇಳ್ತಾರೆ. ಹೂ ಇಸ್ ಪಾಹಿಯಾನ್? ಪಾಹಿಯಾನ ಯಾರು ಅಂದ್ರೆ ಈಸ್ ಎ ಚೀನಿ ಟ್ರಾವೆಲರ್, ಏನಂತೀವಿ, ಅಥವಾ ಪಿಲಿಗ್ರಿಮ್, ಚೀನಾದ ಯಾತ್ರಿಕ ಅಂತ ಬರಿತೀವಿ. ಭಾರತಕ್ಕೆ ಏಕೆ ಬಂದಿದ್ದನು ಅಂತ ಕೇಳ್ತಾರೆ. ಯಾಕೆ ಬಂದಿದ್ದ ಭಾರತಕ್ಕೆ? ಬರಿಬೇಕು, ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡಲು ಭಾರತಕ್ಕೆ ಬಂದಿದ್ದನು ಅಂತ. ಸೊ 4 ಮಾರ್ಕ್ಸ್ ಪರ್ಪಸ್ ನಮ್ಗೆ ಪಾಹಿಯಾನ ಇಂಪಾರ್ಟೆಂಟ್. 4 ಅಲ್ಲ 5 ಮಾರ್ಕ್ಸ್. ಇನ್ನೊಂದು ಏನಪ್ಪಾ ಕ್ವೆಶನ್ ಅಂತ ಹೇಳಿದ್ರೆ ಪಾಹಿಯಾನನ ಕೃತಿ ಯಾವುದು ಅಂತ ಕೇಳ್ತೀವಿ. ಸೊ ಪಾಹಿಯಾನ ಅಂತ ಈಸ್ ಒನ್ ಆಫ್ ದಿ ಫೇಮಸ್ ಟ್ರಾವೆಲರ್ ಆಫ್ ಚೀನಿ ಅಥವಾ ಚೈನೀಸ್. ಪಾಹಿಯಾನ್ ಎನ್ನುವವನು ಚೀನಿಯರ ಪ್ರಸಿದ್ಧ ಯಾತ್ರಿಕ ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ಇವನು ಗಾಗ ದೊಡ್ಡ ಘಾ ಬರುತ್ತಲ್ಲ, ಘೋ ಕೋ ಕಿ ಬಿಡಿಸಿ ಬಿಡಿಸಿ ಬರಿಬೇಕು. ಘೋ ಕೋ ಕಿ, ಗೋಕೋಕಿ ಎಂಬ ಕೃತಿಯನ್ನ ಅವನು ಬರೆದಿದ್ದಾನೆ. ಸೊ ಪ್ರಮುಖವಾಗಿ ಪಾಹಿಯಾನ ಬಂದಿದ್ದು ಯಾವ ಕಾಲದಲ್ಲಪ್ಪ ಅಂದ್ರೆ ಗುಪ್ತರ ಕಾಲದಲ್ಲಿ. ಸಾಶ 400 ನೆನ್ಪಿಟ್ಕೊಳ್ಳಿ, 399 ಅಥವಾ 400. ಅವನು ಗುಪ್ತರ ಕಾಲದಲ್ಲಿ ಭೇಟಿಯನ್ನು ನೀಡಿರ್ತಾನೆ. 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿರ್ತಾನೆ. ಅವನು ತಾನು ಬಂದಿದ್ದಾಗ ಚಂದ್ರಗುಪ್ತ ಮೌರ್ಯನ ಅರಮನೆಯನ್ನ ನೋಡಿದ್ದೆ ಎನ್ನುವಂತಹ ವಿಷಯವನ್ನ ಬರಿತಾನೆ. ಅದು ತುಂಬಾ ಅದ್ಭುತವಾಗಿತ್ತು ಅಂತ ಹೇಳಿ ಬರಿತಾ ಇದ್ದಾನೆ. ಸೊ ಪಾಹಿಯಾನನ ಕೃತಿ ಗೋಕೋಕಿ. 400 ಇಸ್ವಿಯಲ್ಲಿ ಭಾರತಕ್ಕೆ ಬಂದಿದ್ದ. ಅವನು ಚೀನಿಯಾದ ಯಾತ್ರಿಕ, ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನವನ್ನ ಮಾಡಲಿಕ್ಕೆ ಬಂದಿದ್ದ. ಅವನು ಗುಪ್ತರ ಕಾಲದಲ್ಲಿ ಬಂದಿದ್ದ, ಜೊತೆಗೆ ಮೌರ್ಯರ ಅರಮನೆಯನ್ನ ನೋಡಿದ್ದಾಗಿ ಅವನು ಮಾಹಿತಿಯನ್ನ ನೀಡ್ತಾ ಇದ್ದಾನೆ. ಸೊ ಇಷ್ಟು ವಿಷಯಗಳು ನಮ್ಗೆ ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಳ್ಳಿಕ್ ಸಹಾಯ ಮಾಡ್ತಾ ಇದೆ. ಗುಪ್ತರ ಅರಸ 2ನೇ ಚಂದ್ರಗುಪ್ತನ ಬಗ್ಗೆ ತಿಳ್ಕೊಳ್ಳಕ್ ಸಹಾಯ ಮಾಡ್ತಾ ಇದೆ. ಮೌರ್ಯರ ಅರಮನೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಾಯವನ್ನ ಮಾಡ್ತಾ ಇದೆ. ಹಾಗಾಗಿ ಪಾಹಿಯಾನ ತುಂಬಾ ನಮ್ಗೆ ಇಂಪಾರ್ಟೆಂಟ್. ಇನ್ನ ಸೆಕೆಂಡ್ ಒನ್ ಯಾರಪ್ಪ ಅಂತ ಹೇಳಿದ್ರೆ ಹ್ಯೂಯನ್ ಸಾಂಗ್. ಪ್ರೊನೌನ್ಸಿಯೇಷನ್ ನೋಡ್ಕೋಬೇಕು, ಹ್ಯೂಯನ್ ಸಾಂಗ್ ಅಂತ ಹೇಳ್ಬಿಟ್ಟು. ಇವನು ಕೂಡ ಚೀನಿ ಯಾತ್ರಿಕನಾಗಿದ್ದ. ಇವನು ಸಾಶ ಅಂದ್ರೆ 7ನೇ ಶತಮಾನದಲ್ಲಿ ಭಾರತಕ್ಕೆ ಬಂದ್ರೆ 600 ನಂತರ ಅಂತ ಅರ್ಥ. 7ನೇ ಶತಮಾನ ಅಂತ ಹೇಳಿದ್ರೆ 600ರ ನಂತರ ಭಾರತಕ್ಕೆ, 629 ಆ ಟೈಮಲ್ಲಿ ಅವನು ಭಾರತಕ್ಕೆ ಬರ್ತಾನೆ.
ಭಾರತಕ್ಕೆ ಬಂದ್ಬಿಟ್ಟು ಪ್ರಮುಖವಾಗಿ ಹರ್ಷವರ್ಧನ ಮತ್ತೆ ಪಲ್ಲವರ ಒಂದು ನರಸಿಂಹವರ್ಮ ಮತ್ತು ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾಗಿ ತನ್ನ ಗ್ರಂಥದಲ್ಲಿ ಸಿ ಯು ಕಿ 1 ಮಾರ್ಕ್ ಕ್ವೆಶನ್ ಹುಯನ್ ಸಾಂಗನ ಕೃತಿ ಯಾವುದು ಅಂತ ಕೇಳ್ತಾರೆ. ಸಿ ಯು ಕಿ ಅಂತ ಹೇಳ್ಬಿಟ್ಟು ಸಿ ಯು ಕಿಯಲ್ಲಿ ಅವನು ಭಾರತದ ಅಂದಿನ ಬೌದ್ಧ ಧರ್ಮದ ವ್ಯವಸ್ಥೆ, ಬೌದ್ಧ ಧರ್ಮಕ್ಕೆ ನೀಡಿರ್ತಕ್ಕಂಥ ಪ್ರಾಮುಖ್ಯತೆ ಅದುಗಳ ಬಗ್ಗೆ ಬರೀತಾನೆ. ನಳಂದ ವಿಶ್ವವಿದ್ಯಾಲಯದಲ್ಲಿ ತಾನೇ ವಿದ್ಯಾರ್ಥಿಯಾಗಿ ಸೇರ್ಕೊಂಡು ಅಲ್ಲಿ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತ ಓದ್ಕೊಂತಾನೆ. ಮಹಾಯಾನ ಪಂಥಕ್ಕೆ ಬೆಂಬಲವನ್ನ ಕೊಡ್ತಾನೆ. ಹರ್ಷವರ್ಧನ ಆಸ್ಥಾನದಲ್ಲಿ ಸುಮಾರು ವರ್ಷಗಳವರೆಗೆ ಇರ್ತಾನೆ. ಹರ್ಷವರ್ಧನ ಕೂಡ ಇವನ ಗೌರವಾರ್ಥವಾಗಿ ಒಂದು ಸಮ್ಮೇಳನವನ್ನ ನಡೆಸ್ಬಿಟ್ಟು ಇವನಿಗೆ ಗೌರವವನ್ನ ಸೂಚಿಸ್ತಾನೆ. ಮತ್ತೆ ಜೊತೆಗೆ ಹುಯನ್ ಸಾಂಗ್ ಪ್ರಮುಖವಾಗಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ನಡುವೆ ನಡೆದಂತಹ ಯುದ್ಧದಲ್ಲಿ ಹರ್ಷವರ್ಧನ ಸೋತು ಇಮ್ಮಡಿ ಪುಲಕೇಶಿ ಗೆದ್ದನು ಅಂತಕ್ಕಂತಹ ಅಂಶವನ್ನು ನಮ್ಗೆ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಇಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ಯಾರಪ್ಪ ಅಂದ್ರೆ ಹ್ಯೂಯನ್ ಸಾಂಗನ ಸಿ ಯು ಕಿ ಗ್ರಂಥ. ಹಾಗಾಗಿ ವಿದೇಶಿಯ ಬರವಣಿಗೆಗಳು ನಮ್ಗೆ ಅತ್ಯಂತ ಪ್ರಯೋಜನಕಾರಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಒನ್, ಇನ್ನೊಬ್ಬ ಚೀನಿ ಯಾತ್ರಿಕ ಬರ್ತಾನೆ. ಅವನು ಯಾರಪ್ಪ ಅಂದ್ರೆ ಇತ್ಸಿಂಗ್ ಅಂತ. ಇತ್ಸಿಂಗ್ ಅಂತ. ಇತ್ಸಿಂಗ್ ಭಾರತಕ್ಕೆ ಇವನು ಭೇಟಿಯನ್ನ ಕೊಟ್ಟಾಗ ಆಗ್ಲೇ ಭಾರತದಲ್ಲಿ ಬೌದ್ಧ ಧರ್ಮ ನಶಿಸಿ ಹೋಗ್ತಾ ಇರುತ್ತೆ. ಯಾಕಂದ್ರೆ ಇವನು ಸಾಶ 671-72 ಟೈಮಿಗೆ ಇವನು ಭಾರತಕ್ಕೆ ಬರ್ತಾನೆ. ಸೊ ಆ ಟೈಮಲ್ಲಿ ಆಗ್ಲೇ ಬೌದ್ಧ ಧರ್ಮ ಅವನತಿಯನ್ನ ಕಾಣ್ತಾ ಇತ್ತು ಅನ್ನೋ ಅಂಶವನ್ನ ನಮ್ಗೆ ತಿಳಿಸ್ತಾ ಇದ್ದಾನೆ. ಜೊತೆಗೆ ಈ ಹುಯನ್ ಸಾಂಗ್ ಇರ್ಬೋದು ಅಥವಾ ಇತ್ಸಿಂಗ್ ಇರ್ಬೋದು, ಇವರು ಅಂದಿನ ಕಾಲದ ಬೌದ್ಧ ಧರ್ಮದ ಪ್ರಮುಖ ನಗರಗಳಾಗಿರ್ತಕ್ಕಂತಹ ರಾಜಗೃಹ, ಕಾಶಿ ಮತ್ತು ನಳಂದಕ್ಕೆ ಇತ್ಸಿಂಗನು ಭೇಟಿ ನೀಡಿದ್ದಾಗಿ ಆಗ್ಲೇ ಬೌದ್ಧ ಧರ್ಮ ಅವನತಿಯನ್ನ ಕಾಣ್ತಾ ಇತ್ತು ಅನ್ನೋ ಅಂಶವನ್ನ ಅವನು ಬರೀತಾನೆ. ಸೊ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತ ಸ್ಥಳಗಳು ಯಾವ್ಯಾವು ಅಂತ ಹೇಳಿದ್ರೆ ರಾಜಗೃಹ, ಕಾಶಿ ಮತ್ತೆ ನಳಂದ. ಸೊ ಅವೆಲ್ಲ ನಳಂದ ವಿಶ್ವವಿದ್ಯಾಲಯ ಅಂತಾನೆ ಹೇಳಿದೆ ನಿಮ್ಗೆ. ಸೊ ಇಲ್ಲೆಲ್ಲ ತಾನು ಭೇಟಿ ಕೊಟ್ಟಿದ್ದಾಗಿ ಮಾಹಿತಿಯನ್ನ ನಮ್ಗೆ ನೀಡ್ತಾ ಇದ್ದಾನೆ. ಸೊ ಇದಿಷ್ಟು ಚೀನಿ ಯಾತ್ರಿಕರು ಆಯ್ತು. ಇನ್ನು ಲಾಸ್ಟ್ ಪಾಯಿಂಟಿಗೆ ಬರ್ತಾ ಇದೀವಿ ನಾವು. ಯಾರಪ್ಪ ಅಂದ್ರೆ ಮುಸ್ಲಿಂ ಬರಹಗಾರರು ಅಂತ. ಮುಸ್ಲಿಂ ರೈಟರ್ಸ್ ಯಾರ್ಯಾರಿದ್ರು? ಮುಸ್ಲಿಂ ರೈಟರ್ಸ್, ಮುಸ್ಲಿಂ ಬರಹಗಾರರು ಅನೇಕರು ಇತಿಹಾಸಕಾರರು ಕೂಡ ಆಗಿದ್ದು ನಮಗೆ ಭಾರತದ ಇತಿಹಾಸ ರಚನೆಗೆ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಸೊ ಫಸ್ಟ್ ಒನ್, ಇವರು ಮುಸ್ಲಿಂ ಇತಿಹಾಸಕಾರರು ಅಥವಾ ಮುಸ್ಲಿಂ ವ್ಯಕ್ತಿಗಳಾಗಿದ್ರು ಕೂಡ ಭಾರತದಲ್ಲೇ ರಾಜ್ಯವನ್ನ ಸ್ಥಾಪನೆ ಮಾಡಿಕೊಂಡು ಮುಘಲ್ ಸಾಮ್ರಾಜ್ಯದ ಸ್ಥಾಪಕ ಅನ್ಸ್ಕೊಂಡಂತಹ ಬಾಬರ್ ಅಂತಕ್ಕಂಥವ್ನು. ಬಾಬರ್ ನಾಮ ಎನ್ನುವ ಕೃತಿಯನ್ನ ಬರೀತಾನೆ. ನೆಕ್ಸ್ಟ್ ಜಹಂಗೀರ್ ನಾಮ ಎನ್ನುವ ಕೃತಿಯನ್ನ ಬರೀತಾನೆ. ಇವು ನಮ್ಗೆ ಮೊಘಲರ ಇತಿಹಾಸ, ಭಾರತ ಇತಿಹಾಸ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಸಹಾಯವನ್ನ ಮಾಡ್ತಾ ಇದ್ದವು. ಫಿರ್ದೋಷಿ ಅಂತ ಒಬ್ಬ ಕವಿ, ಮುಸ್ಲಿಂ ಬರಹಗಾರ. ಸೊ ಇವನು ಶಹನಾಮ ಎನ್ನುವ ಕೃತಿಯನ್ನ ಬರೀತಾನೆ. ಇನ್ನ ವೆರಿ ಇಂಪಾರ್ಟೆಂಟ್, ಅಬುಲ್ ಫಜಲ್. 2 ಮಾರ್ಕ್ಸ್ಗೆ ಈ ಕ್ವಶನ್ ಬಂದೇ ಬರುತ್ತೆ. ಅಬುಲ್ ಫಜಲ್ ಅಂತಕ್ಕಂಥವನು ಅಕ್ಬರನ, ಮೊಘಲರ ಪ್ರಸಿದ್ಧ ಅರಸನಾಗಿರ್ತಕ್ಕಂತಹ ಅಕ್ಬರನ ಆಸ್ಥಾನದ ಕವಿಯಾಗಿದ್ದು ಅಬುಲ್ ಫಜಲ್ 2 ಪ್ರಮುಖ ಕೃತಿಗಳನ್ನ ಬರೀತಾನೆ. ಒಂದು ಅಕ್ಬರ್ ನಾಮ ಅಂತ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಬುಲ್ ಫಜಲ್ನ ಕೃತಿ ಅಕ್ಬರ್ ನಾಮ ಮತ್ತು ಐನ್ ಇ ಅಕ್ಬರಿ ಅಂತ. ಸಾರಿ, ಲೇಟ್ ಮಾಡಿದೆ. ಅಬುಲ್ ಫಜಲ್ನ 2 ಕೃತಿಗಳು ಅಂತ ಹೇಳಿದ್ರೆ ಒಂದು ಅಕ್ಬರ್ ನಾಮ, ಇನ್ನೊಂದು ಐನ್ ಇ ಅಕ್ಬರಿ ಅಂತ ಹೇಳ್ಬಿಟ್ಟು ಅಕ್ಬರ್ದು ಲೈಫು, ಅಕ್ಬರ್ದು ಅಚೀವ್ಮೆಂಟ್ಸು, ಅಕ್ಬರ್ನ ಅಡ್ಮಿನಿಸ್ಟ್ರೇಷನ್, ಆಡಳಿತ, ಸೊ ಎಲ್ಲವನ್ನ ತಿಳ್ಕೊಳ್ಳಿಕ್ಕೆ ಈ ಗ್ರಂಥಗಳು ನಮ್ಗೆ ಸಹಾಯವನ್ನ ಮಾಡ್ತಾ ಇದ್ದವು. ಇನ್ನ ನೋಡಿ, ನಾವೀಗ ಬಾಬರ್ ನಾಮ, ಜಹಂಗೀರ್ ನಾಮ ಅಂತ ಹೇಳಿದ್ರೆ, ಸೊ ಅಕ್ಬರ್ ನಾಮ ಅಂದ ತಕ್ಷಣ ಅಕ್ಬರ್ ಬರ್ದಾನೆ ಅನ್ಕೋಬಾರ್ದು. ಅಕ್ಬರ್ ಈಸ್ ಇಲ್ಲಿಟ್ರೇಟ್, ಅವನು ಅನಕ್ಷರಸ್ಥ ಆಗಿದ್ದ, ಅವನ ಆಸ್ಥಾನದ ಕವಿ ಇದನ್ನು ಬರೀತಾನೆ ಅಂತ. ಇನ್ನ ಅರಬ್ ಪ್ರವಾಸಿಗ ಸುಲೈಮಾನ್ ಅಂತ ಬರ್ತಾನೆ, ಅರಬ್ ದೇಶದಿಂದ ಬರ್ತಾನೆ ಸುಲೈಮಾನ್ ಅಂತ. ಇವನು ರಾಷ್ಟ್ರಕೂಟರ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿರ್ತಾನೆ. 851ರಲ್ಲಿ 1 ಮಾರ್ಕ್ ಗ್ಯಾರಂಟಿ ಕ್ವೆಶನ್ ಇದು, ಅದಕ್ಕೆ ಹೇಳ್ತಾ ಇದ್ದೀನಿ. ಸುಲೈಮಾನ್ ಇವನು ಕೂಡ ಭಾರತದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದಾನೆ. ಅಲ್ಬೆರುನಿ ಅಂತ, ಮೊಹಮ್ಮದ್ ಗಜ್ನಿಯ ಜೊತೆಗೆ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆಯನ್ನ ಮಾಡಿದಂತಹ ಮೊಹಮ್ಮದ್ ಗಜ್ನಿಯ ಜೊತೆಗೆ ಬಂದಿರ್ತಾನೆ ಅಲ್ಬೆರುನಿ ಅಂತ ಹೇಳ್ಬಿಟ್ಟು. ಇವನು ಕಿತಾಬ್ ಉಲ್ ಹಿಂದ್ ಅಂತಕ್ಕಂತಹ ಕೃತಿಯನ್ನ ಬರೀತಾನೆ. 1 ಮಾರ್ಕ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಅಲ್ಬೆರುನಿ ಕಿತಾಬ್ ಉಲ್ ಹಿಂದ್ ಎನ್ನುವ ಕೃತಿಯನ್ನ ಬರೀತಾನೆ. ಇದು ಕೂಡ ನಮ್ಗೆ ಇಂಪಾರ್ಟೆಂಟು. ಇನ್ನ ಮೊರಾಕೋದ
ಒಂದು ಪ್ರವಾಸಿಗ ಅಥವಾ ಯಾತ್ರಿಕನಾಗಿರ್ತಕ್ಕಂತಹ ಇಬನ ಬತೂತ ಅಂತ ಹೇಳಿ ಬರ್ತಾನೆ. ಇಬನ ಬತೂತ ಇವನು ಮೊಹಮ್ಮದ್ ಬಿನ್ ತುಗಲಕ್, ದೆಹಲಿ ಸುಲ್ತಾನರ ಒಂದು ಹುಚ್ಚು ದೊರೆ ಅಂತ ಹೇಳಿ ಕರೆಸ್ಕೊಳ್ತಕ್ಕಂತಹ ಒಂದು ಮೊಹಮ್ಮದ್ ಬಿನ್ ತುಗಲಕ್ಕನ ಬಗ್ಗೆ ಸಾಕಷ್ಟು ಮಾಹಿತಿಯ ನಮಗೆ ಸಿಗ್ತಾ ಇದೆ. ಅವನು ರಾಜಧಾನಿ ವರ್ಗಾವಣೆ ಮಾಡಿದಾಗ ಒಂದು ನಾಯಿ ಬೆಕ್ಕು ಕೂಡ ಇರಬಾರ್ದು ಅಂತ ಹೇಳಿ ಅದನ್ನ ಟ್ರಾನ್ಸ್ಫರ್ ಮಾಡಿದ್ದು, ಅದ್ರ ಬಗ್ಗೆ ಮಾಹಿತಿಯನ್ನ ಬರೀತಾನೆ. ಬಹುಶಃ ಇದನ್ನ ಹೇಳಿದ್ನೋ ಅಥವಾ ಒಂದು ಕುರುಡನನ್ನ ಕೂಡ ಎಳ್ಕೊಂಡು ಹೋಗ್ಲಾಯ್ತು ಅನ್ನೋ ಅಂಶವನ್ನ ಏನೋ ತಿಳಿಸ್ತಾನೆ ಅವನು. ಸೊ ಹೀಗೆ ಹಲವಾರು ಜನರು ವಿದೇಶಿಯ ಬರಹಗಾರರು ನಮಗೆ ಭಾರತದ ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಾಕಷ್ಟು ಐತಿಹಾಸಿಕ ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಇಟಲಿಯ ಪ್ರವಾಸಿಗರು ನಿಕೋಲೋ ಕೋಂಟಿ ಅಂತ, ಅವನು ವಿಜಯನಗರ ಸಾಮ್ರಾಜ್ಯದ ದೇವರಾಯನ ಆಸ್ಥಾನಕ್ಕೆ ಬಂದಿರ್ತಾನೆ, 1ನೇ ದೇವರಾಯನ ಆಸ್ಥಾನಕ್ಕೆ. ಪರ್ಷಿಯಾದ ಅಬ್ದುಲ್ ರಜಾಕ್ ಅಥವಾ ಅಬ್ದುಲ್ ರಜಾಕ್ ಅಂತಕ್ಕಂಥವನು ವಿಜಯನಗರದ 2ನೇ ದೇವರಾಯನ ಆಸ್ಥಾನಕ್ಕೆ ಬಂದು ವಿಜಯನಗರ ಸಾಮ್ರಾಜ್ಯ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಪ್ರಪಂಚದಲ್ಲಿ ಕಣ್ಣುಗಳು ಇಂತಹ ನಗರವನ್ನ ಕಂಡಿಲ್ಲ, ಕಿವಿಗಳು ಕೇಳಿಲ್ಲ ಅಂತಕ್ಕಂಥ ಅಂಶವನ್ನ ಹೇಳ್ತಾ ಇದ್ದಾನೆ. ಪೋರ್ಚುಗಲ್ಲಿನ ಪ್ರವಾಸಿಗರಾಗಿರ್ತಕ್ಕಂತಹ ಬಾರ್ಬೋಸಾ ಮತ್ತು ಡೊಮಿಂಗೋ ಪಯಾಸ್ ಅಂತಕ್ಕಂಥವ್ರು ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸನ ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ಬಿಟ್ಟು ಕೃಷ್ಣದೇವರಾಯನ ವ್ಯಕ್ತಿತ್ವ, ಅವನು ಹೇಗಿದ್ದ, ಮುಖದ ಮೇಲೆ ಒಂದು ಮಚ್ಚೆ ಇತ್ತು, ಅವನು ಒಂದು ಸಾಧಾರಣ ಎತ್ತರವನ್ನ ಹೊಂದಿದ್ದ, ಕಪ್ಪು ವರ್ಣವನ್ನ ಕೂಡಿದ್ದ, ಸಾಹಸಿ ಆಗಿದ್ದ, ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದ, ಪರಾಕ್ರಮಿ ಆಗಿದ್ದ, ಹೀಗೆ ಹಲವಾರು ಅಂಶಗಳನ್ನ ಅವನು ಎಲ್ಲವನ್ನ ತಿಳ್ಕೊಳ್ಳಿಕ್ಕೆ ನಿಮ್ಗೆ ಸಾಕಷ್ಟು ಸಹಾಯವನ್ನ ಮಾಡ್ತಾ ಇದ್ದಾರೆ. ಇನ್ನ ರಷ್ಯಾದ ನಿಕಿಟಿನ್ ಅಂತಕ್ಕಂಥವನು ಬಹಮನಿ ಸುಲ್ತಾನರ ಬಗ್ಗೆ ಮತ್ತೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಾಯವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗೆ ಪ್ರಪಂಚದ ಹಲವಾರು ವಿದೇಶಿಯ ಒಂದು ಯಾತ್ರಿಕರು ಭಾರತಕ್ಕೆ ಭೇಟಿ ಕೊಟ್ಟು ತಮ್ಮ ಅನುಭವಗಳನ್ನ, ಅಭಿಪ್ರಾಯಗಳನ್ನ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಈ ಗ್ರಂಥಗಳು ನಮಗೆ ಭಾರತದ ಇತಿಹಾಸವನ್ನ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಸಹಾಯವನ್ನ ಮಾಡ್ತಾ ಇದೆ. ಸೊ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಗ್ರೀಕ್ ಬರಹಗಾರರು, ರೋಮ್ ಬರಹಗಾರರು, ಚೀನಾ ಯಾತ್ರಿಕರು, ಮುಸ್ಲಿಂ ಬರಹಗಾರರು, ಅರಬ್ ಪ್ರವಾಸಿಗ, ಪರ್ಷಿಯಾ, ಇಟಲಿ, ಆಮೇಲೆ ಯಾವುದು ಪೋರ್ಚುಗಲ್, ಇನ್ನ ನೆಕ್ಸ್ಟು ರಷ್ಯಾ, ಹೀಗೆ ಹಲವಾರು ದೇಶಗಳ ಪ್ರವಾಸಿಗರು ತಮ್ಮ ಒಂದು ಅನುಭವಗಳನ್ನ ಗ್ರಂಥಗಳ ಮೂಲಕ ನಮಗೆ ಭಾರತದ ಇತಿಹಾಸ ರಚನೆಗೆ ಸಹಾಯವನ್ನ ಮಾಡಿದ್ದಾರೆ. ಸೊ ಹೀಗೆ ಭಾರತದ ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ವಿದೇಶಿಯರ ಬರವಣಿಗೆಗಳು ಅಂತ ಹೇಳಿದ್ರೆ ಹೀಗೆ ಟಾಪಿಕ್ನ ಆರ್ಡರ್ ವೈಸ್ ನೀವು ಬರಿತಾ ಹೋಗ್ಬೇಕು. ಅರ್ಥ ಆಯ್ತಾ ಎಲ್ರಿಗೂ?